ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗಳಲ್ಲಿ ಬೆಳೆಸಲು ಬೆಲ್ಲದ ಕರೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಮಲ್ಲಿಕಾರ್ಜುನ್ ಸೌಹಾರ್ದ ಸಹಕಾರಿ ಬ್ಯಾಂಕವು ನಮ್ಮ ಧಾರವಾಡ ಜಿಲ್ಲೆಯಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೆಳೆಸಬೇಕು ಎಂದು ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲದ್ರವರು ಕರೆ ನೀಡಿದರು. ಅವರು ಮಲ್ಲಿಕಾರ್ಜುನ್ ಸೌಹಾರ್ದ ಸಹಕಾರಿ ಬ್ಯಾಂಕಿನ 17ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಸಂಸ್ಥಾಪಕರಾದ ಮಲ್ಲಿಕಾರ್ಜುನ್ ಹೊರಕೆರೆರವರು ಮಾತನಾಡಿ, ನಮ್ಮ ಸಂಸ್ಥೆ ಬೆಳೆಯಲು ಗ್ರಾಹಕರು ಮತ್ತು ಮಹಿಳೆಯರು ಸಂಘಟಿತರಾಗಿ ಸ್ವಯಂ ಉದ್ಯೋಗ ಕೈಗೊಳ್ಳಲು ಸಹಾಯ ಸಹಕಾರ ನೀಡಿದ್ದಾರೆ ಎಂದು ಹೇಳಿದರು. ಈ ವರ್ಷ ಸಹಕಾರಿ ಸಂಸ್ಥೆ ಷೇರುದಾರರಿಗೆ 10% ಡಿವಿಡೆಂಡ್ ಧನವನ್ನ ನೀಡುವ ಭರವಸೆ ನೀಡಿದರು. ಉಪ್ಪಿನ ಬೆಟಗೇರಿಯ 3000 ಮಠದ ಕುಮಾರ್ ವಿರೂಪಾಕ್ಷಪ್ಪ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಕುಂದಗೋಳ ಅಭಿನವ ಬಸವನಜ್ಜನವರು ಮಾತನಾಡಿ, ಈ ಸಂಸ್ಥೆ ಬೆಳೆಯಲು ಮಹಿಳೆಯರು ಮುಖ್ಯ ವಾಹಿನಿಗೆ ತರಲು ಶ್ರಮಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಕೆಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ನಿಜನಗೌಡ ಮಧುಗೌಡರ್, ಮಂಜುಳಾ ಹೊರಕೇರಿ, ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದ ಅಜ್ಜಪ್ಪ, ಶಿವಮ್ಮ ಹಿರೇಮಠ, ಪಾಲಿಕೆ ಸದಸ್ಯರಾದ ಚಂದ್ರಶೇಖರ್ ಮಣಗುಂಡಿ, ಸುನೀತಾ ಮಾಳದ್ಕರ್, ಆಡಳಿತ ಮಂಡಳಿಯ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ್ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕರಾದ ತೇಜಸ್ವಿನಿ ನಾಯಕ್ ವಾರ್ಷಿಕ ವರದಿಯನ್ನ ಮಂಡಿಸಿದರು. ಉಮಾ, ಸುಮಂಗಲ, ದೀಪಾ, ದೇವಮ್ಮ, ಶ್ವೇತಾ, ಆಸ್ಮಾ ಸೇರಿದಂತೆ ಸಂಗಡಿಗರು ಸೇರಿ ಸಂಸ್ಥೆಯ ಗೀತೆಯನ್ನ ಹಾಡಿದರು. ದಿವ್ಯಶ್ರೀ ರಮೇಶ್ ಸ್ವಾಗತಿಸಿದರು. ಉಮಾ ಹಿರೇಮಠ್ ಪ್ರಾರ್ಥಿಸಿದರು. ಶ್ವೇತಾ ಹೆಗಡೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಆಸ್ಮಾ ಕಂಚಗಾರ್ ವಂದಾರ್ಪಣೆ ಮಾಡಿದರು. ಸಾವಿರಾರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. ಮಾಡುತ್ತಿರುವ ಸೇವೆಗೆ ನಾವು ತಲೆಬಾಗಿ ಎಲೆಗುಂದದೆ ಬೆಳೆಸಿರಿ ಕೀರ್ತಿ ಬೆಳೆಸುವೆವು. ಎಲೆಗುಂದದೆ ಬೆಳೆಸಿರಿ ಕೀರ್ತಿಯ ಬೆಳೆಸುವೆವು. ಕೀರ್ತಿಯ ಬೆಳೆಸುವೆವು. ಕೀರ್ತಿಯ ಬೆಳೆಸುವೆವು. ಉದಯಿಸಿತು ನಮ್ಮ ಮಲ್ಲಿಕಾರ್ಜುನ ಸೌಹಾರ್ದ. ಉದಯಿಸಿತು ನಮ್ಮ ಮಲ್ಲಿಕಾರ್ಜುನ ಸೌಹಾರ್ದ. ಜನರ ಏಳಿಗೆಗಾಗಿ ಮಕ್ಕಳ ಕಲ್ಯಾಣಕ್ಕಾಗಿ. ಜನರ ಏಳಿಗೆಗಾಗಿ ಮಕ್ಕಳ ಕಲ್ಯಾಣಕ್ಕಾಗಿ. ಈ ಸಂಸ್ಥೆಯ ನಡೆದು ಬಂದ ಹಾದಿಯನ್ನ ನಾನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೇನೆ. ಯಾಕಂತಂದ್ರೆ ಪೂಜ್ಯರು ಒಂದು ಕಾರ್ಯಕ್ರಮಗಳಿಗೆ ಹೋಗುವುದರಿಂದ ನಾನು ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಈ ಸಂಸ್ಥೆಯ ಇತಿಹಾಸವನ್ನು ನಾನು ಹೇಳ್ಕೊಂಡು ಹೋದ್ರೆ ನನಗನ್ನಿಸ್ತದೆ, ಈ ಸಂಸ್ಥೆಯ ಬೆಳೆಸಿದಂತವ್ರು ನೀವು, ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ನಾನು ಸಲ್ಲಿಸುವಂತ ಕರ್ತವ್ಯ ಈ ಸಂಸ್ಥೆಯ ಆಡಳಿತ ಮಂಡಳಿ ಪದಾಧಿಕಾರಿಗಳಾಗಿರ್ತದೆ. ಆತ್ಮೀಯರೇ, ಈ ಸಂಸ್ಥೆಯನ್ನ ಈ ಮಟ್ಟಕ್ಕೆ ತರಬೇಕಂದ್ರೆ ತಮ್ಮೆಲ್ಲರ ಸಹಕಾರ, ಆತ್ಮೀಯ ಒಂದು ವ್ಯವಹಾರವನ್ನ ಮಾಡೋದ್ರ ಜೊತೆಗೆ ಈ ಸಂಸ್ಥೆ ಬೆಳೀತಾ ಇದೆ. ಆತ್ಮೀಯರೇ, ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ 2008-9ನೇ ಸಾಲಿನಲ್ಲಿ ಆರಂಭಗೊಂಡು ಪರಮ ಪೂಜ್ಯ ಸದ್ಗುರು ಸಿದ್ದಪ್ಪಜ್ಜನ ಆಶೀರ್ವಾದದೊಂದಿಗೆ ಈ ಸಂಸ್ಥೆ ಪ್ರಾರಂಭವಾಯಿತು. 24/3/2009 ಪರಮ ಪೂಜ್ಯ ನಡೆದಾಳ ದೇವರಿಂದ ಖ್ಯಾತರಾದಂತಹ
ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಉದ್ಘಾಟನೆಗೊಳಗೊಂಡು ಕೆಲಸವನ್ನು ಪ್ರಾರಂಭಿಸಿದ ತನ್ನ ಕಾರ್ಯಕ್ಷೇತ್ರವನ್ನ ಕೇವಲ 111 ಸದಸ್ಯರ ಜೊತೆಗೆ ಪ್ರಾರಂಭವಾಗಿ ಕೇವಲ 2,50,000 ರೂಪಾಯಿ ಬಂಡವಾಳದೊಂದಿಗೆ ಪ್ರಾರಂಭವಾದಂತ ಈ ಸಂಸ್ಥೆ ಜನಸೇವೆಯೇ ಜನಾರ್ದನ ಸೇವೆ ಎಂಬ ನಾನುಡಿಯಂತೆ ಗ್ರಾಮೀಣ, ಪಟ್ಟಣ ಮತ್ತು ಕೃಷಿ ಕಾರ್ಮಿಕರ ಹಿಂದುಳಿದ ವರ್ಗದವರ ಸಾಮಾಜಿಕ ಜೀವನ ಮಟ್ಟದ ಸುಧಾರಣೆಯಲ್ಲಿ ಹಾಗೂ ಆಡಳಿತ ಮಂಡಳಿಯ ಪ್ರಾಮಾಣಿಕವಾದಂತಹ ಪ್ರಯತ್ನ ಮತ್ತು ಹಲವಾರು ಸಂಸ್ಥೆಯ ಹಿರಿಯರ ಮಾರ್ಗದರ್ಶನ, ಈ ಎಲ್ಲ ಮಾರ್ಗದರ್ಶನ ಜೊತೆಗೆ ಈ ಸಂಸ್ಥೆ ಪ್ರಾರಂಭಗೊಂಡು ಸತತವಾದ ಪ್ರಯತ್ನ, ದೂರದೃಷ್ಟಿಯ ನಾಯಕತ್ವ, ಪ್ರಾಮಾಣಿಕವಾದ ಪ್ರಯತ್ನದಿಂದ ಈ ಸಂಸ್ಥೆ ಪ್ರಾರಂಭಗೊಂಡು ತನ್ನ ಆಶೋತ್ತರಗಳನ್ನ ಈಡೇರಿಸುವ ಜೊತೆಗೆ ನವ ಬದುಕಿನ ಕಡೆಗೆ ಕರೆದೊಯ್ಯುತ್ತಿರುವ ನಮ್ಮ ಸಂಸ್ಥೆ ಜನಸಾಮಾನ್ಯರ ಸುಂದರಗೊಳಿಸುವ ನಿಟ್ಟಿನಲ್ಲಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿರುವುದು ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಆಡಳಿತ ಮಂಡಳಿ ನಿರ್ಣಯ ಹಾಗೂ ವಾರ್ಷಿಕ ಮಹಾಸಭೆಯ ಆಧಾರವನ್ನು ಇಟ್ಟುಕೊಂಡು ಈ ಸಂಸ್ಥೆ ಈ ಒಂದೇ ಗ್ರಾಮಕ್ಕೆ ಸೀಮಿತವಾಗಬಾರದು. ಈ ಸಂಸ್ಥೆಯ ಕಾರ್ಯಚಟುವಟಿಕೆ ಕೇವಲ ನವನಗರದ ಬ್ರಾಹ್ಮಣಗಳಲ್ಲಾಗಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಸೀಮಿತವಾಗಿರಬಾರದು ತಿಳ್ಕೊಂಡು ನಾವೆಲ್ಲ ಆಡಳಿತ ಮಂಡಳಿ ಸದಸ್ಯರು ನಿರ್ಣಯಿಸಿದಂತೆ 2013 ಮತ್ತು 2014ನೇ ಸಾಲಿನಲ್ಲಿ ವಾರ್ಷಿಕ ಮಹಾಸಭೆಯಲ್ಲಿ ಅನುಮೋದನೆಗೊಂಡು ಈ ಸಂಸ್ಥೆಯು ತನ್ನ ಕಾರ್ಯಕ್ಷೇತ್ರವನ್ನ ಧಾರವಾಡ ಜಿಲ್ಲೆಯಾದ್ಯಂತ ವಿಸ್ತರಿಸಿಕೊಂಡಿದ್ದಕ್ಕೆ ಬಹಳ ಹೆಮ್ಮೆಯಿಂದ ಹೇಳ ಬಯಸ್ತಾ ಇದ್ದೇನೆ. ನಾವೇನು ಪ್ರಾರಂಭ ಮಾಡಿದ್ವಿ 2013 ಮತ್ತು 2014ನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಅನುಮತಿಗೊಂಡಂತ ಈ ಸಂಸ್ಥೆ 2013 ಮತ್ತು 2014 ಮತ್ತು 2015ನೇ ಸಾಲಿನಲ್ಲಿ ಸಹಕಾರಿ ಸಂಸ್ಥೆಗೆ ಉತ್ತಮ ಸಹಕಾರಿ ಸಂಸ್ಥೆಯ ಪ್ರಶಸ್ತಿ ನೀಡುವುದರ ಜೊತೆಗೆ ನಿಮ್ಮೆಲ್ಲರ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಸಂಸ್ಥೆ ತನ್ನ ಉಪವಿಧಿಗಳನ್ನ ತಿದ್ದುಪಡಿ ಮಾಡಿಕೊಂಡು ಈ ಕಾರ್ಯಕ್ಷೇತ್ರವನ್ನ ಧಾರವಾಡ ಜಿಲ್ಲೆಯಿಂದ ವಿಸ್ತರಿಸಿಕೊಂಡು ಬಹಳ ಹೆಮ್ಮರವಾಗಿ ಈ ಸಂಸ್ಥೆಯನ್ನು ಬೆಳೆದು ಬಂದಂತದ್ದನ್ನ ನಾವು ನೋಡಿದಾಗ ಆ ಸಂಸ್ಥೆಯ ಮತ್ತೊಮ್ಮೆ ಉದ್ಘಾಟನೆಯನ್ನ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ಹಿಂದಿನ ಮಾಜಿ ಶಾಸಕರಾದಂತಹ ಚಂದ್ರಕಾಂತ್ ಬೆಲ್ಲದವರು ಹಾಗೂ ಹಿರಿಯರು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಆತ್ಮೀಯ ಶಾಸಕರು, ಲೋಕಸಭಾ ಸದಸ್ಯರಾದಂತಹ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು, ನಮ್ಮ ಶಾಸಕರು ಮತ್ತು ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು, ಹಿರಿಯರು, ಸಂಸ್ಥೆಯ ಮಾರ್ಗದರ್ಶಕರಾದ ಅಜ್ಜಪ್ಪ ಹೊರಕೇರಿಯವರು, ಹಿಂದಿನ ಶಾಸಕ ಎಸ್.ಐ. ಚಿಕ್ಕನಗೌಡರು ಇರ್ಬೋದು, ಶಂಕರ್ ಪಾಟೀಲ್ ಮುನೇನ್ಕಪ್ಪ ಅವರು ಇರ್ಬೋದು, ಹಲವಾರು ಮತ್ತು ನಮ್ಮ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರೆಲ್ಲವನ್ನ ಉದ್ಘಾಟನೆಗೊಂಡಂತಹ ಈ ಸಂಸ್ಥೆ ಮತ್ತೊಮ್ಮೆ ತನ್ನ ಧಾರವಾಡ ಜಿಲ್ಲಾ ಕ್ಷೇತ್ರವನ್ನು ಉದ್ಘಾಟನೆಗೊಂಡು 2015 ಮತ್ತು 2016ನೇ ಸಾಲಿನಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನು ಧಾರವಾಡ ಸಹಕಾರ ಕ್ಷೇತ್ರದಲ್ಲಿ ಮಹತ್ವವಾದಂತಹ ಹೆಜ್ಜೆಯನ್ನು ಇಟ್ಟಂತ ಬೆಳೆದು ಈ ಸಂಸ್ಥೆ ಇವತ್ತು ಹೆಮ್ಮರವಾಗಿ ಬೆಳೀತಾ ಇದೆ. ಮತ್ತು ಈ ಸಂಸ್ಥೆಗೆ ನನಗನಿಸ್ತದೆ ಬಹಳ ಹೆಮ್ಮೆ ಅನಿಸ್ತದೆ. ಕೇವಲ 15ರಿಂದ ಧಾರವಾಡ ಜಿಲ್ಲೆಯಲ್ಲಿ ನಾವು ಕಾರ್ಯೋತ್ಸವವನ್ನು ಪ್ರಾರಂಭ ಮಾಡಿದಾಗ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಈ ಸಂಸ್ಥೆಯ ಸದಸ್ಯರ ಸಂಖ್ಯೆ 4,860 ಸದಸ್ಯರನ್ನು ಈ ಸಂಸ್ಥೆ ಹೊಂದಿದೆ ಅಂತ ಹೇಳಕ್ಕೆ ಬಹಳ ಸಂತೋಷ ಅನಿಸ್ತದೆ. ಅದರ ಜೊತೆಗೆ ಈ ಸಂಸ್ಥೆಯ ಗ್ರಾಹಕರ ಸಂಖ್ಯೆ 5,260,000 ಗ್ರಾಹಕರ ಸಂಖ್ಯೆಯನ್ನು ಕೂಡ ನಮ್ಮ ಸಂಸ್ಥೆ ಹೊಂದಿದೆ ಅಂತ ಹೇಳಕ್ಕೆ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೋದು. ಅದರ ಜೊತೆಗೆ ಈಜಿ ಮನಿ ಅಂತ ನಮ್ಮ ಸ್ಕೀಮ್ ಇದೆ. ಆ ಈಜಿ ಮನಿಯ ಸದಸ್ಯರ ಸಂಖ್ಯೆ 610 ಸದಸ್ಯರನ್ನು ಹೊಂದಿಕೊಂಡಂತ ಈ ಸಂಸ್ಥೆ ಇವತ್ತು ರಿಸರ್ವ್ ಬ್ಯಾಂಕಿನ ಅಡಿಯಲ್ಲಿ ನಡೀತಕ್ಕಂತ ನಿಯಮಗಳನ್ನ ಪಾಲಿಸುತ್ತಾ ಬಂದು ಪ್ರಸ್ತುತ ವರ್ಷ ನನಗನಿಸ್ತದೆ ಬಹಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಾಲ ವಸೂಲಾತಿಯಲ್ಲಿ 100ಕ್ಕೆ 100ರಷ್ಟು ಮಾಡಿದ್ದರಿಂದ ಮತ್ತು ನಿಮ್ಮೆಲ್ಲರ ಪ್ರಾಮಾಣಿಕ ಸೇವೆಯಿಂದ ಈ ಸಂಸ್ಥೆ ಪ್ರಸ್ತುತ ವರ್ಷ 41,65,753 ರೂಪಾಯಿಗಳ ನಿವ್ವಳ ಲಾಭವನ್ನು ಹೊಂದಿದೆ ಅಂತ ಹೇಳಕ್ಕೆ ಬಹಳ ಸಂಸ್ಥೆ ಅನಿಸ್ತದೆ. ಇದಕ್ಕೆ ತಾವೆಲ್ಲರ ಸಹಕಾರ. ಅದರ ಜೊತೆಗೆ ನನ್ನ ಷೇರು ಬಂಡವಾಳ ಇವತ್ತು ಏನು 4,860 ಸದಸ್ಯರೇನಿದ್ರಿ, ನಿಮ್ಮೆಲ್ಲರ ಷೇರು ಬಂಡವಾಳ ಈ ಸಂಸ್ಥೆಯಲ್ಲಿ 1,46,56,927 ರೂಪಾಯಿ ಹಣವನ್ನ ಷೇರು ಬಂಡವಾಳದಲ್ಲಿ ನನ್ನ ಸಂಸ್ಥೆಯಲ್ಲಿ ತೊಡಗಿಸಿದಿರಿ. ಅದರ ಜೊತೆಗೆ ತಮ್ಮೆಲ್ಲರ ನಿಶ್ಚಿತ ಠೇವಣಿ ಕೂಡ ಸುಮಾರು 2,35,79,000 ಠೇವಣಿ ಮೊತ್ತದಲ್ಲಿ ಸುಮಾರು 32,94,00,000 ರೂಪಾಯಿ ಹಣವನ್ನ ಮತ್ತು ಸಿದ್ದೇಶ್ವರ ದ್ವಿಗುಣ ಸಹಕಾರಿ ಸರ್ಟಿಫಿಕೇಟ್ ನಲ್ಲಿ 1,18,22,000 ರೂಪಾಯಿ ಹಣವನ್ನ ಮತ್ತು ಪಿಗ್ಮಿಯಲ್ಲಿ 13,20,000
72,000 ರೂಪಾಯಿ ಹಣವನ್ನ ಮತ್ತು ಒಟ್ಟು ಇದರ ಸಂಸ್ಥೆಯ ಈಜಿಮನೆಯಲ್ಲಿ 3,47,49,300 ರೂಪಾಯಿ ಹಣವನ್ನ ಒಟ್ಟಾರೆಯಾಗಿ ಎಲ್ಲ ಯೋಜನೆಗಳಲ್ಲಿ ಈ ಸಂಸ್ಥೆಯ ಇವತ್ತಿನ ಠೇವಣಿಯ ಮೊತ್ತ 53,64,00,000 ರೂಪಾಯಿ ಹಣವನ್ನ ಠೇವಣಿ ಹೊಂದಿದೆ ಅಂತ ಹೇಳಕ್ಕೆ ಬಹಳ ಹೆಮ್ಮೆಯಿಂದ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರವಾದಂತ ಈ ಸಂಸ್ಥೆ ಇದಾಗಿದೆ ಅಂತ ಹೇಳಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಅದರ ಜೊತೆಗೆ ಈ ಸಂಸ್ಥೆ ತನ್ನೆಲ್ಲ ಸದಸ್ಯರ ಬಂಧುಗಳಿಗೆ ಸುಮಾರು 47 ಕೋಟಿವರೆಗೆ ಸಾಲವನ್ನು ಕೂಡ ನಾವು ನೀಡಿದ್ದೇವೆ. ಸಾಲದಲ್ಲಿ ಕೂಡ 100ಕ್ಕೆ 100 ವಸೂಲಾತಿಯಲ್ಲಿ ಸಾಧನೆಯನ್ನು ನಾವು ಮಾಡಿದ್ದೇವೆ ಅಂತ ಹೇಳಿ ಕೂಡ ಬಹಳ ಹೆಮ್ಮೆಯಿಂದ ನಾವು ಹೇಳ್ತಾ ಇದ್ದೇವೆ ಬಂಧುಗಳೇ. ಮತ್ತು ಇದು ಸಂಸ್ಥೆ 4 ಶಾಖೆಗಳನ್ನ ಈಗಾಗಲೇ ಹೊಂದಿದೆ. ಅಮರಗೋಳ, ನವನಗರ, ನರೇಂದ್ರ, ಗೋಕುಲ ಮತ್ತು ಅಭಿಮಾನಿ ಗ್ರಾಮಗಳಲ್ಲಿ ಎಲ್ಲೆಗಳಲ್ಲಿ ಕೂಡ 4 ಶಾಖೆಗಳಲ್ಲಿ ಕೆಲಸವನ್ನ ಅತಿ ಹುರುಪಿನಿಂದ ಹಾಗೂ ಪ್ರಾಮಾಣಿಕವಾಗಿ ನಿಮ್ಮೆಲ್ಲರ ಸೇವೆಯನ್ನ ಇವತ್ತು ಮಾಡ್ತಾ ಇದೆ. ಹೀಗೆ ಇವ ಸಂಸ್ಥೆ ಸಾಲ ಕೊಡುವುದು, ಸಾಲ ತೀರಿಸುವುದು ಅಷ್ಟೇ ನಮ್ಗೆ ಕೊಡ್ತೇವಲ್ಲ, ನನ್ನ ಧಾರವಾಡ ಜಿಲ್ಲೆ ಇರುವಂತ ಎಲ್ಲ ಮಹಿಳೆಯರನ್ನ ಸ್ವಾವಲಂಬನೆ ಬದುಕಿನ ನಾವು ಒಯ್ಯಬೇಕು. ಅವರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಬೇಕು. ಅವರು ಈ ಸಮಾಜದಲ್ಲಿ ಯಾರಿಗೆ ತಲೆ ಬಾಗಬಾರದು ಅನ್ನೋ ದೃಷ್ಟಿ ಇಟ್ಟುಕೊಂಡು ನಾವೇನು ಪ್ರಾರಂಭ ಮಾಡಿದಂತ ಈ ಸಂಸ್ಥೆ ಧಾರವಾಡ ಜಿಲ್ಲೆಯಿಂದ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಸುಮಾರು 3,286 ಸ್ವಸಹಾಯ ಸಂಘಗಳನ್ನ ಈಗಾಗಲೇ ನಾವು ರಚನೆ ಮಾಡಿದ್ದೇವೆ. ಈ ಸಂಸ್ಥೆಯ ಬೆನ್ನೆಲುಬು ಯಾರಂದ್ರೆ ಎಲ್ಲ ಸಹೋದರಿ ಹೇಳಕ್ ಬಹಳ ಹೆಮ್ಮೆ ಅಂತ ಹೇಳ್ತಾರೆ. ಇವತ್ತು ಈ ಸಂಸ್ಥೆ ಈ ಮಟ್ಟಕ್ಕೆ ಬರಬೇಕಂದ್ರೆ ನನ್ನ ನವೋದಯ ಸ್ವಸಹಾಯ ಸಂಘಗಳ ಎಲ್ಲ ಪದಾಧಿಕಾರಿಗಳು ಈ ಸಂಸ್ಥೆ ನಂದು ಅನ್ನುವಂತ ಭಾವನೆ ಇದೆಯಲ್ಲ, ಇದಿರುವಂತ ಯಾವುದು ದೊಡ್ಡದಲ್ಲ. ನೀವೆಲ್ಲರೂ ನನ್ನ ಸಂಸ್ಥೆಯನ್ನು ಹರಿಸಿದಿರಿ. ಹರಿಸಿದ ಮುಖಾಂತರ ಈ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ. ಅದರ ಜೊತೆಗೆ ನನ್ನ 4 ಬ್ರಾಂಚ್ಗಳಲ್ಲಿ ಈಗಾಗಲೇ ಸಂಸ್ಥೆ ಮುಖಾಂತರ ಕಂಪ್ಯೂಟರ್ ತರಬೇತಿ ಇರ್ಬೋದು, ಹೊಲಿಗೆ ತರಬೇತಿ ಇರ್ಬೋದು ಮತ್ತು ಆಧುನಿಕ ಯುಗದಲ್ಲಿ ನನ್ನ ಸಂಘಗಳಿಗೆ ಯಾವ ರೀತಿ ವ್ಯಾಪಾರ ಅಭಿವೃದ್ಧಿ ಯೋಜನೆಗಳನ್ನ ಹಮ್ಮಿಕೊಳ್ಬೇಕು ಅವೆಲ್ಲವನ್ನ ಹಮ್ಮಿಕೊಂಡು ತರಬೇತಿ ಕಾರ್ಯಕ್ರಮಗಳು 4 ಶಾಖೆಯಲ್ಲಿ ಪ್ರಾರಂಭವಾಗಿದ್ದಾವೆ. ಇನ್ನು 2 ಶಾಖೆಗಳಲ್ಲಿ ಗೋಕುಲ ಮತ್ತು ನರೇಂದ್ರದಲ್ಲಿ ಕೆಲವೇ ದಿನಗಳಲ್ಲಿ ಆ ಕೆಲಸಗಳು ಪ್ರಾರಂಭ ಆಗ್ತವೆ ಅಂತ ಹೇಳಕ ಬಹಳ ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ಇವತ್ತು ನಿಮ್ಮೆಲ್ಲರ ಪರಿಶ್ರಮ, ಅದರ ಜೊತೆಗೆ ನನ್ನ ಎಲ್ಲ ಸಿಬ್ಬಂದಿ ವರ್ಗ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ಮಾಡಿ ನಿಮ್ಮೆಲ್ಲರ ಸೇವೆ ಮಾಡಿದರೆ ಜನಸೇವೆ ಜನಾರ್ದನ ಸೇವೆ ಎಂಬಂತೆ ನಾವು ಯಾವ್ದು ದೇವರಿಗೆ ಒಳ್ಳೆಯದನ್ನು ಬಯಸಬೇಕು ಅಂತಂದ್ರೆ ಅದು ಪ್ರಾಮಾಣಿಕವಾದಂತಹ ಜನಸೇವೆಯನ್ನು ಮಾಡಬೇಕು. ಆ ಜನಸೇವೆಯ ತತ್ವದ ಅಡಿಯಲ್ಲಿ ನನ್ನ ಸಿಬ್ಬಂದಿ ಕೆಲಸವನ್ನು ಮಾಡ್ತಾ ಇದ್ದೆ. ಆ ಸಿಬ್ಬಂದಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಈ ಸೌಹಾರ್ದದ ದಯ ಉದ್ದೇಶಗಳು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ. ಗ್ರಾಮಗಳ ವಿಕಾಸವೇ ನಮ್ಮ ದಯ ಎಂಬಂತೆ ಆರ್ಥಿಕ ಸ್ವಾವಲಂಬನ ಬದುಕಿಗೆ ದಾರಿ ಮಾಡಿಕೊಟ್ಟಿದೆ. ಮಹಿಳೆಯರಿಗೆ, ಗೃಹ ಕೈಗಾರಿಕೆಗಳಿಗೆ, ಸ್ವಸಹಾಯ ಸಂಘಗಳಿಗೆ ಆರ್ಥಿಕ ನೆರವು ನೀಡಿ ಸಮಾಜದ ಉನ್ನತಿ ಸಾಧಿಸುವ ನಮ್ಮ ಮುಖ್ಯ ಉದ್ದೇಶವಾಗಿದೆ. ಸಮಾಜದಲ್ಲಿ ಸ್ತ್ರೀ ಪುರುಷ ಸಮಾನರು ಎಂಬ ಏಕಭಾವನೆಗಳಿಂದ ಎಲ್ಲ ವರ್ಗದ ಆರ್ಥಿಕ ನಿಲುವು ನೀಡುತ್ತಾ ಬಂದಿರುತ್ತದೆ. ಆರೋಗ್ಯ ಭಾಗ್ಯ ಎಂಬ ಮಾತಿನಂತೆ ಆರೋಗ್ಯ ತಪಾಸಣೆ ಶಿಬಿರಗಳನ್ನ ಆಯೋಜಿಸುವಂತದ್ದು ಕೂಡ ನಮ್ಮ ಸಂಸ್ಥೆ ಮುಖಾಂತರ ನಡೀತಾ ಇದೆ. ಎಲ್ಲ ಶಾಖೆಗಳಲ್ಲಿ ಸದಸ್ಯರಿಗೆ ಹೊಲಿಗೆ ತರಬೇತಿ, ಕಂಪ್ಯೂಟರ್ ತರಬೇತಿಗಳನ್ನ ಉಚಿತವಾಗಿ ನೀಡುತ್ತಿರುವುದು ನಮ್ಮ ಸಂಸ್ಥೆಗೆ ಮುಖ್ಯ ಒಂದು ಕಾರ್ಯವಾಗಿದೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಸ್ಥೆ ಇನ್ನೂ 5 ಶಾಖೆಗಳನ್ನ ನಾವು ಪ್ರಾರಂಭ ಮಾಡುವಂತ ಉದ್ದೇಶ ಹೊಂದಿದ್ದೇವೆ. ಆ ದೃಷ್ಟಿಯಿಂದ ಈಗಾಗಲೇ ಇಲಾಖೆಯ ಪರವಾನಿಗೆ ನಾವು ಅರ್ಜಿಯನ್ನು ಸಲ್ಲಿಸಿದ್ದೇವೆ. ನವಲಗುಂದ, ಕಲ್ಲಗಟ್ಟಿಗೆ, ಕುಂದಗೋಳ, ಅನ್ನಗೇರಿ ಮತ್ತು ಒಳ್ಳಾವರಗಳಲ್ಲಿ 5 ಶಾಖೆಗಳನ್ನ ಈ ಪ್ರಸ್ತಕ ವರ್ಷದಿಂದ ನಾವು ಪ್ರಾರಂಭ ಮಾಡಿ ಅವು 5 ಶಾಖೆಗಳನ್ನ ನಾವು ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಬಾರ್ಡಿನ ಸಹಾಯದೊಂದಿಗೆ ಪ್ರಸೂತಿ ಕೆಲಸ, ಆರ್ಯವರ್ಕು, ಬ್ಯೂಟಿಷಿಯನ್, ಕೌಶಲ್ಯ ಅಭಿವೃದ್ಧಿ ತರಬೇತಿಗಳನ್ನ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂತ ಅವಕಾಶಗಳನ್ನ ಕಲ್ಪಿಸಿಕೊಡುವಂತದ್ದು ನಮ್ಮ ಮೂಲ ಉದ್ದೇಶವಾಗಿದೆ. ಗ್ರಾಮದ ಹಿರಿಯರ ಕೃಷಿಕರ ಜೊತೆಗೆ ಸಮಾಜ ಸುಧಾರಣೆ ಗುರುತಿಸುವುದು, ಪುರಸ್ಕಾರ ನೀಡುವುದು, ಯೋಜನೆಗಳ ಸಹಕಾರ ರಂಗದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದವರಿಗೆ, ಸೈನಿಕರಿಗೆ, ಕೈಗಾರಿಕಾ ಉದ್ಯಮದವರಿಗೆ ಸಾಧನೆಗಿದಂತ ಎಲ್ಲ ಮಹಿಳೆಯರನ್ನ ಗುರುತಿಸಿ ಸನ್ಮಾನಿಸುವಂತ ಕಾರ್ಯಕ್ರಮವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ಸ್ವಚ್ಛ ಭಾರತದ ಸ್ವಚ್ಛ ಗ್ರಾಮದ ಅಡಿಯಲ್ಲಿ ಗ್ರಾಮಗಳ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಗಾಂಧೀಜಿಯವರ ಕನಸನ್ನ ನನಸುಕೊಳ್ಳುವ ನಿಟ್ಟಿನಲ್ಲಿ ಈ ಸಂಸ್ಥೆ ಕಾರ್ಯಚಟುವಟಿಕೆಯನ್ನ ರೂಪುಗೊಳಿಸುತ್ತಾ ಇದೆ. ಆ ದೃಷ್ಟಿಯಿಂದ ಈ ಸಂಸ್ಥೆ ನಾನು ಯಾವಾಗಲಾದರೂ ನನ್ನ ಸಮಯ ಸಿಕ್ಕಾಗ 20 ಜನವರ ಕಡೆ KCC ಬ್ಯಾಂಕಿನ ಅಧ್ಯಕ್ಷನಾದಾಗ
ನಾನು ಯಾವ ತರ KCC ಬ್ಯಾಂಕ್ ಅನ್ನ ಮುನ್ನಡೆಸಬೇಕು ಅನ್ನುವಂತ ಸಲಹೆಯನ್ನು ಕೂಡ ಪೂಜ್ಯದಿಂದ ನಾನು ಮಠಕ್ಕೆ ಹೋಗಿ ಪಡ್ಕೊಂಡಿದ್ದೆ ಅನ್ನುವಂಥದ್ದನ್ನು ಕೂಡ ನಾನು ಇಲ್ಲಿ ಸ್ಮರಿಸಬೇಕಾಗತ್ತೆ. ಅದೇ ರೀತಿ ಸಹಕಾರ ತತ್ವದಲ್ಲಿ ನನ್ನ ಕರ್ತವ್ಯವೇನು, ನನ್ನ ಜವಾಬ್ದಾರಿ ಏನು ಅನ್ನುವಂತ ಅರಿವನ್ನ ಮೂಡಿಸಲಿಕ್ಕೆ ಪೂಜ್ಯ ಕುಂದಗೋಳದ ಮಠದ ಬಸವಣ್ಣನವರ ಮಠಕ್ಕೆ ಹೋದಾಗ ಕೂಡ ನಮ್ಮ ಚಿಂತನೆಯನ್ನು ಕೂಡ ಅವರು ಕೂಡ ಮಾಡಿದ್ದೆ. ಹೀಗೆ ಹಲವಾರು ಮನುಕೊಳತಾರ ಇರ್ಬೋದು, ನಮ್ಮ ದಿಂಗಾಲೇಶ್ವರ ಮಾಸ್ವಾಮಿಗಳು ಇರ್ಬೋದು, ಎಲ್ಲ ಪೂಜ್ಯರ ಆಶೀರ್ವಾದ ಈ ಸಂಸ್ಥೆ ಮೇಲಿದೆ. ಯಾಕಂದ್ರೆ ನಾನು ಲಕ್ಷ್ಮೇಶ್ವರದ ಒಂದು ಕಾರ್ಯಕ್ರಮದಲ್ಲಿ ನನ್ನ ಸ್ವಸಹಾಯ ಸಂಘಗಳು ಅಲ್ಲಿ ಹೋದವು. ಆ ಸಂಘಗಳ ಒಂದು ಕಾರ್ಯಕ್ರಮವನ್ನ ನಮ್ಮ ಶಿರಟ್ಟಿಯ ಬಕೇಶ್ವರ ಮಠದಲ್ಲಿ ಮಾಡಿದಾಗ ಸುಮಾರು 5,000ಕ್ಕಿಂತ ಹೆಚ್ಚಿನ ಅತಿಥಿ ಮಹಿಳೆಯರು ಅಲ್ಲಿ ಸೇರಿದ್ದನ್ನ ಪೂಜ್ಯರು ನಾನು ನೋಡಿದ್ರು. ಈ ಸಂಸ್ಥೆಯ ಈ ಮಟ್ಟಕ್ಕೆ ಬೆಳೆದಿದ್ದು ನನಗೆ ಗೊತ್ತಿದ್ದಿಲ್ಲ. ಬೇರೆ ಜಿಲ್ಲೆಯವರು ನಾನು ನೋಡಿದ್ದೆ, ಬೇರೆ ರಾಜ್ಯದವ್ರನ್ನ ನೋಡಿದ್ದೆ, ಆದ್ರೆ ನಮ್ಮ ಧಾರವಾಡ ಜಿಲ್ಲೆ ಇಂಥ ಸಂಸ್ಥೆ ಕಟ್ಟಿದ್ರೆ ಅಂದ್ರೆ ಇದು ದೊಡ್ಡದಿರುವಂತ ಸಂಸ್ಥೆನ ಅವರು ಪ್ರಶಂಸೆಗೆ ಪಾತ್ರರಾಗಿದ್ರು. ಅಂತ ಕಾರ್ಯಕ್ರಮವನ್ನ ಹಾವೇರಿ ಜಿಲ್ಲೆಯಲ್ಲಿ ಕೂಡ ನಾವು ಮಾಡಿದ್ದೇವೆ. ಹಾವೇರಿ ಜಿಲ್ಲೆಯಲ್ಲಿ ಕೂಡ ಸ್ವಸಹಾಯ ಸಂಘ ರಚನೆ ಮಾಡಿದ್ದೇವೆ, ಗದಗಿನಲ್ಲಿ ಮಾಡಿದ್ದೇವೆ. ಹೀಗೆ ಈ ಧಾರವಾಡದ ಅಕಲ್ನ ಹಾವೇರಿ ಮತ್ತು ಗದಗ ಜಿಲ್ಲೆಯಲ್ಲಿ ಕೂಡ ಈ ನವೋದಯ ಸ್ವಸಹಾಯ ಸಂಘಗಳ ಪ್ರಾರಂಭವನ್ನ ನಾವು ಮಾಡಿದ್ದೇವೆ. ಅದಕ್ಕೆಲ್ಲ ಸಹಕಾರ ನೀಡ್ತಾ ಇದ್ದೇವೆ. ನನಗನಿಸ್ತದ ಈ ಸಂಸ್ಥೆಯ ಮುಂದಿನ ವಾರ್ಷಿಕ ಮಹಾಸಭೆಗೆ ಈ ಜಗ ಸಾಲುವುದಿಲ್ಲ ನಮ್ಗೆ. ಆದರೆ ನಾವೆಲ್ಲರೂ ಹೊರ ಕೇಳಿದ್ರೆ ಸುಮಾರು 25,000ಕ್ಕಿಂತ ಹೆಚ್ಚಿನ ಸದಸ್ಯರನ್ನ ನನ್ನ ಸ್ವಸಹಾಯ ಸಂಘದ ಸದಸ್ಯರಾಗಿದ್ದಾರೆ. ಆ ಎಲ್ಲ ಸದಸ್ಯರನ್ನ ಅಭಿನಂದಿಸುವುದು ಕೂಡ ನನ್ನ ಕರ್ತವ್ಯ ಆಗಿದೆ. ಅದರ ಜೊತೆಗೆ ಬರೀ ನಮ್ಮ ಮಹಿಳೆಯರಿಗೆ ಸೀಮಿತವಾಗಿಲ್ಲ, ಪುರುಷರ ಸಂಖ್ಯೆ ಕೂಡ ಏನು ಇವತ್ತ ಸಣ್ಣ ಸಣ್ಣ ಕೈಗಾರಿಕೋದ್ಯಮಗಳನ್ನು ಮಾಡ್ತಾ ಇದ್ದಾರೆ, ಸಣ್ಣ ಸಣ್ಣ ವ್ಯಾಪಾರಸ್ಥರ ಮನೆಗೆ ನಮ್ಮ ಸಂಸ್ಥೆಯ ಸಿಬ್ಬಂದಿ ಹೋಗಿ ಸೇವೆಯನ್ನ ನಾವು ಕೊಡ್ತಾ ಇದ್ದೇವೆ. ಅಂದ್ರೆ ಈ ಸಂಸ್ಥೆ ಯಾರಾದ್ರೂ ಮಾಲೀಕ ತತ್ವದಲ್ಲ, ಈ ಸಂಸ್ಥೆಯ ಮಾಲೀಕರು ಯಾರಪ್ಪ ಅಂದ್ರೆ ನನ್ನ ಸಂಸ್ಥೆಯ ಸದಸ್ಯರು ಅಂತ ಹೇಳಕ ಬಹಳ ಹೆಮ್ಮೆ ಅನಿಸ್ತದೆ. ನಿಮ್ಮೆಲ್ಲರ ಹಣವನ್ನ ನಾನು ತೊಡಗಿಸಿದ್ರಿಂದ ಅದು ಯಾರು ಇದ್ದವರಿಂದ ನಾವು ಹಣವನ್ನ ಠೇವಣಿ ಮಾಡಿಕೊಂಡು ಇಲ್ಲದವ್ರ ಕಡೆಗೆ ಸಹಾಯವನ್ನ ಮಾಡಿ ನಿಮ್ಮೆಲ್ಲರ ಸುಲಭದಿಂದ ಆದಾಯದಲ್ಲಿ ಇವತ್ತು ಈ ಸಂಸ್ಥೆ ನಡೀತಾ ಇದೆ. ಆ ಆದಾಯದ ಹಣವನ್ನು ಕೂಡ ನಾವು ಯಾವುದನ್ನು ಕೂಡ ಖರ್ಚು ಮಾಡಬೇಕಂದ್ರೆ ನನ್ನ ಆಡಳಿತ ಮಂಡಳಿಯವರಿಗೆ ನಾನು ಅಭಿನಂದಿಸ್ತೇನೆ. ಆ ಎಲ್ಲ ಹಣವನ್ನ ಸ್ತ್ರೀ ಸಂಘಗಳಿಗೆ ತರಬೇತಿಗಾಗಿ ಉಪಯೋಗ ಮಾಡ್ರಿ, ಹೊರತು ಬೇರೆದಕ್ಕಲ್ಲ ಅನ್ನುವಂತ ಮಾತನ್ನ ನನ್ನ ಸದಸ್ಯರು ಹೇಳಿದರು. ಆ ದೃಷ್ಟಿಯಿಂದ ನನ್ನ ಲಾಭದ ಹಣವನ್ನ ಎಲ್ಲ ಸಂಸ್ಥೆಯ ಮಹಿಳಾ ಸಂಘದ ಸದಸ್ಯರಿಗೆ ತರಬೇತಿಯನ್ನು ಕೊಡುವುದಕ್ಕೆ ಕಾರ್ಯಕ್ರಮ ನಾವು ಮಾಡಿದ್ದೇವೆ. ಅದು ಮುಂದುವರೆದು ಮುಂದಿನ ದಿನಮಾನಗಳಲ್ಲಿ ಯುವಕರನ್ನ ಸರ್ಕಾರಿ ಕ್ಷೇತ್ರದಲ್ಲಿ ತರಬೇಕೆನ್ನುವ ಉದ್ದೇಶ ಹೊಂದಿಕೊಂಡು ನನ್ನ ಎಲ್ಲ ಬ್ರಾಂಚ್ಗಳಲ್ಲಿ ಯುವಕರನ್ನ ಸೇರಿಸಿಕೊಳ್ಳುವಂತ ಕೆಲಸವನ್ನು ನಾವು ಮಾಡಿದ್ದೇವೆ. ಯುವಕರಿಗೆ ತರಬೇತಿ ಕೊಡುವಂತದ್ದು, ಯುವಕರನ್ನ ಸನ್ಮಾರ್ಗಕ್ಕೆ ತರುವಂತದ್ದು, ಯುವಕರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡುವಂತದ್ರ ಜೊತೆಗೆ ಅವ್ರ ಎಲ್ಲ ಕೈಗಳಿಗೆ ಕೆಲಸ ಕೊಡಲಿಕ್ಕೆ ತರಬೇತಿ ಕೊಡುವಂತ ಕಾರ್ಯಕ್ರಮಗಳನ್ನ ಮತ್ತು ಅವರಿಗೆ ಬೇಕಾದಂತ ಆರ್ಥಿಕ ನೆರವನ್ನ ನೀಡುವಂತ ಕೆಲಸವನ್ನ ಈ ಸಂಸ್ಥೆಯ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಇವತ್ತು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸಮಯ ಬಾಳಾಗಿದೆ. ನಾನು ಮಾತಾಡ್ತೇನೆ. ತಮ್ಮೆಲ್ಲರಿಗೂ ವಂದಿಸಿ ಇನ್ನೂ ಈ ಸಂಸ್ಥೆಯನ್ನು ಬೆಳೆಸ್ರಿ. ಈ ಸಂಸ್ಥೆ ಇದು ನಿಮ್ಮದು. ಇದರ ಬೆಳವಣಿಗೆ ಏನಾದ್ರು ಆಗಿದ್ರೆ, ಆ ಏನಾದ್ರು ಕೀರ್ತಿ ಬಂದಿದ್ರೆ ಅದು ಮಲ್ಲಿಕಾರ್ಜುನ ಹೊರಕೆರವ್ರಿಗೆ ಬರೋದಿಲ್ಲ, ನಿಮಗೆ ಬರ್ತೈತಿ, ಈ ಸಂಸ್ಥೆಯ ಸದಸ್ಯರಿಗೆ ಬರ್ತೈತಿ ಅನ್ನುವಂತ ಮಾತನ್ನು ಹೇಳಿ ಯಾವ ಪರಿಹಾರವನ್ನ ಈ ಸಂಸ್ಥೆಗೆ ಸಹಕರಿಸಿದಿರಿ, ಆ ಸಿಬ್ಬಂದಿಗೆ ಸಹಕಾರ ನೀಡಿದಿರಿ, ಮತ್ತೊಮ್ಮೆ ಆ ಸಹಕಾರ ನೀಡಿದ್ರೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ. ಅವ್ರು ಹೇಳ್ತಾ ಇದ್ರು, ನಮ್ಮವರೇ ಮುಂದಿನ ವರ್ಷ ಇಲ್ಲಿ ಕಾರ್ಯಕ್ರಮ ಮಾಡಕ್ ಆಗೋದಿಲ್ಲ, ನಮ್ಮ ಸದಸ್ಯರು ಬಹಳ ಇದ್ದಾರೆ, ಕುತ್ಕೊಳ್ಳಕ್ಕೆ ಜಗದ್ ಒಂದು ಅಭಾವ ಆಗ್ತಾ ಇದೆ ಅಂತ. ಇದನ್ನೆಲ್ಲ ನೋಡಿದ್ರೆ ನನಗ ಒಂದು ಮಾತು ನೆನಪಿಗೆ ಬರ್ತದೆ. ಸುಮಾರು ಒಂದು 25 ವರ್ಷಗಳ ಹಿಂದಿನ ಮಾತು. ನಾವು ಕಾಶಿಯಲ್ಲಿ ಕಲಿತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಹಿಂದಿ ಮಾಸಪತ್ರಿಕೆ ಬರ್ತಿತ್ತು. ಅದು ಭಾರತ್ ಟುಡೇ ಅಂತ ತಿಳ್ಕೊಂಡು ಒಂದು ಮಾಸಪತ್ರಿಕೆ ಆ ಭಾರತದಲ್ಲಿ ಹಿಂದಿ ಪತ್ರಿಕೆ. ಅದು ಅಲ್ಲಿ ಒಂದು 3-4 ಪ್ರಶ್ನೆಗಳಿತ್ತು. ಇದು ರಾಜಕೀಯ ವಿಷಯವಂತೂ ಅಲ್ವೇ ಅಲ್ಲ, ಆದ್ರೆ ಇಲ್ಲಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದ್ದಾವೆ ಅನ್ನೋದನ್ನ ನಾನು ತಿಳಿಸ್ತೀನಿ. ಬೇರೆ ಒಂದು ಪ್ರಶ್ನೆ ಇತ್ತು, ಭಾಷಣ ಕೈಸೆ ಕರ್ನ, ಭಾಷಣ ಹೇಗೆ ಮಾಡಬೇಕು ಅನ್ನುವಂಥ ಪ್ರಶ್ನೆ. ಅದ್ರ ಕೆಳಗಡೆ ಒಂದು ಉತ್ತರ ಇತ್ತು, ಅಟಲ್ ಬಿಹಾರಿ ವಾಜಪೇಯಿ ಸೇ ಪೂಛೋ. ಭಾಷಣ ಹೇಗೆ ಮಾಡ್ಬೇಕು ಅನ್ನೋದನ್ನ ವಾಜಪೇಯಿ ಅವರನ್ನೇ ಕೇಳಬೇಕು ಅಂತ. ವಾಜಪೇಯಿ ಅವರಂತಂದ್ರೆ ಅಜಾತ ಶತ್ರು, ಎಲ್ಲ ಪಕ್ಷದವರು, ಎಲ್ಲ ಜಾತಿ ಧರ್ಮದವರು ಪ್ರೀತಿಸ್ತಕ್ಕಂಥ ವ್ಯಕ್ತಿ ಅದು ಸನ್ಮಾನ್ಯ ವಾಜಪೇಯಿ ಅವರು. ಭಾಷಣ ಕೈಸೆ ಕರ್ನ, ಅಟಲ್ ಬಿಹಾರಿ ವಾಜಪೇಯಿ ಸೇ ಪೂಛೋ. ಅವರಿಗೆ ಕೇಳಬೇಕು ಭಾಷಣ ಹೇಗೆ ಮಾಡ್ಬೇಕು ಅಂತ. ಅವರು ಭಾರತದಲ್ಲಿ ನಿಂತು ಭಾಷಣ ಮಾಡ್ತಾ ಇದ್ರೆ
ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಪರ್ವೇಜ್ ಮುಷರಫ್ ಸಹಿತ ವಾ ವಾ ಅನ್ಬೇಕು ಅನ್ನುವಷ್ಟರ ಮಟ್ಟಿಗೆ ಅಷ್ಟು ಚಂದ ಭಾಷಣ ಮಾಡೋರು ವಾಜಪೇಯಿ ಸಾಹೇಬರು. ಭಾಷಣ ಕೈಸೆ ಕರ್ನ ಅಟಲ್ ಬಿಹಾರಿ ವಾಜಪೇಯಿ ಸೇ ಪೂಛೋ. ಮುಂದೆ ಇನ್ನೊಂದು ಪ್ರಶ್ನೆ ಇತ್ತು, ಲುಂಗಿ ಕೈಸೆ ಪಹನ್ನ, ಲುಂಗಿ ಹ್ಯಾಂಗ್ ಉಡಬೇಕು, ಅದ್ರ ಕೆಳಗಡೆ ಉತ್ತರ ಇತ್ತು ದೇವೇಗೌಡಜಿ ಸೇ ಪೂಛೋ. ದೇವೇಗೌಡರನ್ನು ನೀಟಾಗಿ ಲುಂಗಿ ಉಡಕ್ಕೆ ಯಾರಿಗೂ ಕೂಡ ಬರ್ತಿರ್ಲಿಲ್ಲ. ಅದೇ ಪ್ರಧಾನಿಯಾಗಿ ಆ ಒಂದು ದೆಹಲಿಯಲ್ಲಿ ಇರ್ತಕ್ಕಂಥ ಸಂದರ್ಭ, ಆ ಕೇರಳದವರು, ಆಂಧ್ರದವರು, ತಮಿಳುನಾಡದವರು ಇವರನ್ನ ನೀಟಾಗಿ ಲುಂಗಿ ಉಡಬೇಕು ಅಂತ ಪ್ರಯತ್ನ ಮಾಡ್ತಿದ್ರಂತ. ಆದ್ರೆ ಇದು ಚಂದ ಉಡಾಕ ಯಾರಿಗೂ ಕೂಡ ಬರ್ತಿದ್ದಿಲ್ಲ ಅಂತ. ಅದಕ್ಕೆ ಮೇಲೆ ಪ್ರಶ್ನೆ, ಲುಂಗಿ ಕೈಸೆ ಪಹನ್ನ ದೇವೇಗೌಡಜಿ ಸೇ ಪೂಛೋ. ಅವಾಗ ಒಂದು ಬಹಳ ದೊಡ್ಡ ಹಗರಣ ಆಗಿತ್ತು, ನೆನಪಿರ್ಬೋದು ನಿಮಗ. ಅದು ಮೇವು ಹಗರಣ, ನೆನಪಿರ್ತಿದ್ರಿ? ಅಲ್ಲಿ ಒಂದು ಪ್ರಶ್ನೆ ಇತ್ತು, ಸಾರಾ ಕೈಸೆ ಖಾನ, ಮೇವು ಹೇಗೆ ತಿನ್ನಬೇಕು ಅಂತ. ಕೆಳಗಡೆ ಉತ್ತರ ಇತ್ತು ಲಾಲು ಪ್ರಸಾದ್ ಯಾದವ್ ಜಿ ಸೇ ಪೂಛೋ ಅಂತ. ಹಿಂಗ ಹಲವಾರು ಒಂದು ಪ್ರಶ್ನೆಗಳ ನಡುವರ್ಕ ಒಂದು ಸೌಹಾರ್ದ ಸಹಕಾರಿ ಸಂಘದ ಮುಖಾಂತರ ಯಾವ ರೀತಿಯಾಗಿ ಸಮಾಜ ಸೇವೆ ಮಾಡಬೇಕು ಅನ್ನೋ ಪ್ರಶ್ನೆ ಬಂದಾಗ ಅದು ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಸಂಘದವರಿಗೆ ಕೇಳಬೇಕು, ಹೇಗೆ ಸಮಾಜ ಸೇವೆಯನ್ನ ಮಾಡಬೇಕು. ಇಲ್ಲಿ ಮಲ್ಲಿಕಾರ್ಜುನ ಅಣ್ಣವರು ಮತ್ತು ಅಲ್ಲಿ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಗೌಡ್ರು ಕೂಡ ಇದ್ದಾರೆ, ಹಿಂದಿನ ಗೌಡ್ರು. ಇಲ್ಲಿ ಇರ್ತಕ್ಕಂಥ ಏನು ಒಂದು ಟೀಮ್ ಅದ, ಈ ಸಂಘದ ಒಂದು ಏನು ಸದಸ್ಯರದಾರ, ಇವರು ಈ ಸಂಘವನ್ನ ಬೆಳೆಸಬೇಕು ಅಂತ ತಿಳ್ಕೊಂಡು ಕಂಕಣಬದ್ಧರಾಗಿ ನಿಂತಿದ್ದಾರೆ. ಪರಿಣಾಮ ಎಷ್ಟು ಒಳ್ಳೆಯದು ಅಂತಂದ್ರ, ಇವತ್ತು ಒಬ್ಬರಲ್ಲ ಇಬ್ಬರಲ್ಲ, ಈ ಸಂಘದ ಅಡಿಯೊಳಗೆ ಎಷ್ಟು ಜನ ಅದಾರ ಅಂತಂದ್ರ 25,000ಕ್ಕೂ ಹೆಚ್ಚಿಗೆ ಸದಸ್ಯರಿದ್ದಾರೆ ಅಂತಂದ್ರ ನಿಜವಾಗ್ಲೂ ಕೂಡ ಇದು ಬಹಳ ಅಭಿಮಾನದ ಮಾತು. ನಾವೆಲ್ಲರೂ ಕೂಡ ಅಭಿಮಾನದಿಂದ ಹೇಳ್ತಕ್ಕಂಥ ಮಾತು ಇದು. ಇದನ್ನ ನೋಡಿದ್ರ ನನಗೆ ಬಹಳ ಖುಷಿ ಅನಿಸ್ತದ, ಬಹಳ ಹೆಮ್ಮೆ ಅನಿಸ್ತದ. ನಮ್ಮ ಸನ್ಮಾನ್ಯ ಮಲ್ಲಿಕಾರ್ಜುನ ಅಣ್ಣವರು ತಾವು ಮಾತನಾಡ್ತಕ್ಕಂತಹ ಸಮಯದೊಳಗೆ ಒಂದು ಮಾತು ಹೇಳಿದ್ರು, ಈ ಸಂಘ ಬೆಳಿಬೇಕಾಗಿತ್ತು ಅಂತಂದ್ರ ಇದಕ್ಕೆ ನಾವು ಕಾರಣ ಅಲ್ಲ, ನೀವು ಕಾರಣ ಅಂತ. ಹೌದಲ್ಲ? ಇದಕ್ಕೆ ನಾವು ಕಾರಣ ಅಲ್ಲ, ನೀವೆಲ್ಲರೂ ಕೂಡ ಕಾರಣ ಅಂತ. ಇದು ಬಹಳ ಸತ್ಯವಾಗಿರ್ತಕ್ಕಂಥ ಮಾತು. ತಂಗಿ, ಇವತ್ತೊಂದು ದೀಪ ಬೆಳಗ್ಬೇಕಾಗ್ತು ಅಂತಂದ್ರೆ ಏನ್ ಬೇಕು ಹೇಳ್ರಿ? ಏನ್ ಬೇಕು? ಕೆಳಗ ಬಣತಿ ಬೇಕು, ಒಳಗ ಎಣ್ಣೆ ಬೇಕು, ಮತ್ತು ಬತ್ತಿನೂ ಕೂಡ ಬೇಕು. ಇವೆಲ್ಲ ಇದ್ದಾಗ ಒಂದು ಕಡ್ಡಿ ಪಟ್ಟಿಗಳನ್ನು ಕೂಡ ಬೇಕು. ಹೌದಲ್ಲ? ಇವೆಲ್ಲ ಇದ್ದಾಗ ಅಲ್ಲಿ ಬೆಳಕದು, ಜಗಳ ನಡೀತಂತ. ಯಾರು ನಡ್ಬರ್ಕ? ಬತ್ತಿ ನಡ್ಬರ್ಕ ಮತ್ತೆ ಎಣ್ಣೆ ನಡ್ಬರ್ಕ. ಬತ್ತಿ ಅಂತಿತ್ತು ನಾ ಇರ್ಲಾರ್ದೆ ದೀಪನ ಉರಿಯುವುದಿಲ್ಲ, ಎಣ್ಣೆ ಅಂತಿತ್ತು ನಾನು ಇರ್ಲಾರ್ದೆ ದೀಪ ಉರಿಯುವುದಿಲ್ಲ ಅಂತ. ಇಬ್ಬರು ಜಗಳ ಬಹಳ ಜೋರ್ ನಡೀತು. ಮತ್ತೆ ಜಗಳ ನಡೆದಾಗ ಒಬ್ಬ ಬಿಡಿಸೋರು ಬೇಕಲ್ಲ. ಹಾಗಾದ್ರೆ ಬಿಡಿಸೋರು ಯಾರು ಅಂತ ತಿಳ್ಕೊಂಡು ಇವ್ರಿಬ್ಬರು ನ್ಯಾಯ ಎಲ್ಲಿ ಹೋತು? ಪಣತಿ ಹತ್ರ ಹೋತು. ಆ ಪಣತಿಗೆ ಕೇಳ್ತಾರೆ, ಪಣತೆಪ್ಪ ಏನು ನಾ ಹೆಚ್ಚು ಏನು ಇವ ಹೆಚ್ಚು ಅಂತ ಎಣ್ಣಿ ಮತ್ತು ಬತ್ತಿ ಕೇಳಿದ್ರು. ಅವಾಗ ಪಣತೆಪ್ಪ ಅಂತೂ ನನಗೆ ಗೊತ್ತಿಲ್ಲಪ್ಪ ಅಂತ ಡಬ್ಬು ಮಕ್ಕೊಂಡ್ ಬಿಡುತ್ತಂತ. ಅವಾಗ ಎಣ್ಣಿನೂ ಇಲ್ಲ, ಬತ್ತಿನೂ ಇಲ್ಲ, ಪಣತಿನೂ ಇಲ್ಲ ಅಂದ ಬಳಿಕ ಜ್ಯೋತಿ ಉರಿಯಾದ ಹೆಂಗ? ಜ್ಯೋತಿನ ಉರಿಲಿಲ್ಲ ಅಂತಂದ್ರ ಬೆಳಕು ಬರುದು ಎಲ್ಲಿಂದ? ಅದಕ್ಕೆ ತಾಯಿಂದ್ರೆ ಮತ್ತು ಶರಣರೆ ಇಂಥದೊಂದು ಸೌಹಾರ್ದ ಸಂಘ ಬೆಳಿಬೇಕಾಗಿತ್ತು ಅಂತಂದ್ರ ನಮ್ಮ ಮಲ್ಲಿಕಾರ್ಜುನಣ್ಣ ಹೊರಕೇರಿಯಂತ ಅಧ್ಯಕ್ಷರು, ಪ್ರಾಮಾಣಿಕವಾಗಿರ್ತಕ್ಕಂಥ ಉಪಾಧ್ಯಕ್ಷರು, ಎಲ್ಲಾ ಪದಾಧಿಕಾರಿಗಳು ಜೊತೆಗೆ ಇದು ಸಂಸ್ಥೆ ನಂದು ಅಂತ ತಿಳ್ಕೊಂಡು ಇಲ್ಲಿ ಒಂದು ಒಂದು ಏನು ತೆಗೆದಂತಾರೆ ನೀವೆಲ್ಲರೂ ಕೂಡ ಸದಸ್ಯರಾಗಿ ಇಲ್ಲಿ ಹಣ ಇಡ್ತಕ್ಕಂಥದ್ದು ಮತ್ತು ಹಣ ತಕ್ಕೊಳ್ತಕ್ಕಂಥದ್ದು ಇಂಥದ್ದು ಏನು ನೀವು ಸಹಕಾರ ಕೊಡಕತ್ತೀರಲ್ಲ, ಅದಕ್ಕೆ ಇದಕ್ಕೆ ಸಹಕಾರ ಸಂಘ ಅಂತ ಕರೆದ್ರು. ನಿಮ್ಮ ಸಹಕಾರದಿಂದ ಇವ್ರ ಸಹಕಾರದಿಂದ ನೀವು ಪರಸ್ಪರ ಸಹಕಾರ ಇದ್ದಾಗ ಮಾತ್ರ ಇಲ್ಲೆಲ್ಲವೂ ಕೂಡ ಚೆನ್ನಾಗಿ ಆಗ್ಲಿಕ್ಕೆ ಹೇಗೆ ಸಾಧ್ಯನೋ ಹಾಗೆ ನಿಮ್ಮೆಲ್ಲರ ಸಹಕಾರದಿಂದ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದು ಈ ಸಮಾಜಕ್ಕೆ ನೆರಳನ್ನ ಕೊಡಕತ್ತದ, ಹೂವನ್ನ ಕೊಡಕತ್ತದ, ಹಣ್ಣನ್ನ ಕೊಡಕತ್ತದ. ಇದೇ ರೀತಿಯ ಸಹಕಾರ ನಿಮ್ಮೆಲ್ಲರದ್ದು ಕೂಡ ಇರ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾವೀಗೊಂದು ಕೆಲಸದ ಸಲುವಾಗಿ ನಡೆದಿದ್ವಿ. ಏನು ಅಂತಂದ್ರೆ ಮತ್ತ ನಮ್ಮ ಈ ಲಿಂಗಾಯತನ ಬೇರೆ, ವೀರಶೈವನ ಬೇರೆ ಅಂತ ಮತ್ತ ಧರ್ಮ ಹೊಡಿತಕ್ಕಂಥ ಒಂದು ಕೆಲಸ ಸಮಾಜದೊಳಗೆ ನಡೆದದ. ಯಾಕಂತಂದ್ರೆ ಈಗ ಜಾತಿ ಗಣತಿ ಅಂತ ಬಂದಾಗ ಅದಕ್ಕ ಬಸವಣ್ಣ ನಾವು ಎಲ್ಲರೂ ಕೂಡ ಒಂದು ಎಂತಕ್ಕಂಥ ಸಂದೇಶ ಈ ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥವ್ರು.
ಅಂತ ಬಸವಣ್ಣನವರ ಹೆಸರ ಮ್ಯಾಲ ಈ ವೀರಶೈವನ ಬೇರೆ ಲಿಂಗಾಯತನ ಬೇರೆ ಎಂಬತಕ್ಕಂತ ಒಂದು ಧರ್ಮ ಹೊಡಿತಕ್ಕಂತ ಕೆಲಸ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾಳೆ ನಾವು ಈ ಹುಬ್ಬಳ್ಳಿ ನೆಹರು ಮೈದಾನದೊಳಗ ಒಂದು ಏಕತಾ ಸಮಾವೇಶ ಅಂತ ಆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ವೀರಶೈವ ಲಿಂಗಾಯತ ಬಂದು ವಿಶ್ವವೇ ನಮ್ಮ ಬಂಧು ಅಂತ ತಿಳ್ಕೊಂಡು ಎಲ್ಲಾ ಜಾತಿಯವರನ್ನ ಎಲ್ಲಾ ಧರ್ಮದವರ ಜೊತೆಗೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ಬಾಳಿ ಬದುಕುವಂತ ಬಂದಿದ್ದೀವಿ. ಇನ್ನು ಮುಂದೆ ಕೂಡ ಹಂಗೆ ಇರಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಮತ್ತು ಸಾಧ್ಯ ಆದ್ರೆ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಎಂಬತಕ್ಕಂತ ಆಮಂತ್ರಣವನ್ನು ಕೊಟ್ಟು ಈ ಒಂದು ಸಂಘದೊಳಗೆ ತಾವೆಲ್ಲರೂ ಕೂಡ ಮುನ್ನಡೆಯಬೇಕು. ಪರಸ್ಪರ ಒಬ್ಬರೊಬ್ಬರ ಸಹಕಾರದಿಂದ ಈ ಸಂಘ ಇವತ್ತೇನು 25,000 ಸದಸ್ಯರನ್ನ ಹೊಂದದ, ಮುಂದೆ ಲಕ್ಷ ಸದಸ್ಯರನ್ನ ಹೊಂದಿ ಇದು ಒಂದು ಆದರ್ಶ ಸಂಘವಾಗಿ ಬೆಳೆಯಲಿ ಅಂತ ತಿಳ್ಕೊಂಡು ಆ ಪಾರ್ವತಿ ಪರಮೇಶ್ವರಲ್ಲಿ ಬಸವಾದಿ ಪ್ರಮುಖರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತೇವೆ. ಮುಂಜಾನೆ 11 ಗಂಟೆಗೆ ಶ್ರೀ ಸಿದ್ದೇಶ್ವರ ಖಾದಿ ಗ್ರಾಮೋದ್ಯೋಗ ಕೈಗಾರಿಕಾ ಸಂಘದ ಆವರಣ ನವನಗರ ಹುಬ್ಬಳ್ಳಿಯಲ್ಲಿ ಸಹಕಾರಿ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಅಜ್ಜಪ್ಪ ಹೊರಗೇರಿ ಇವರ ಅಧ್ಯಕ್ಷತೆಯಲ್ಲಿ ಚರ್ಚಿಸತಕ್ಕ ವಿಷಯಗಳನ್ನು ನಿಯಮಾನುಸಾರವಾಗಿ ಚರ್ಚಿಸಿ ನಿರ್ಣಯಿಸಲು ಕುರಿತು ವಾರ್ಷಿಕ ಸರ್ವಸಾಧಾರಣ ಸಭೆಗೆ ಕರೆಯಲಾಗಿದೆ. ಯಾವತ್ತೂ ಸಹಕಾರಿಗಳು ಈ ಸಭೆಯನ್ನು ಹಾಜರಾಗಿದ್ದಕ್ಕಾಗಿ ನಿಮ್ಮನ್ನು ಅಭಿನಂದಿಸುತ್ತೇನೆ. ಇವತ್ತಿನ ಸಭೆಯಲ್ಲಿ ಸವಿಸ್ತಾರವಾಗಿ ಕ್ರಮ ಸಂಖ್ಯೆಗೆ ಅನುಗುಣವಾಗಿ ವಿಷಯ ಅನ್ವಯ ಅನುಪಾಲನೆಯೊಂದಿಗೆ ಸಭೆಯನ್ನು ಅಂತಿಮ ನಿರ್ಣಯಕ್ಕೆ ಪ್ರಸ್ತುತಪಡಿಸುತ್ತಿದ್ದೇನೆ. ವಿಷಯ ಸನ್ 2024-25ನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯ ಠರಾವನ್ನು ಓದಿ ದೃಢೀಕರಿಸುವುದು. ಇಂದಿನ ಸಭೆಯಲ್ಲಿ ಸರ್ವ ಸದಸ್ಯರ ಅಭಿಪ್ರಾಯದಂತೆ ವಿಷಯ ಸೂಚಿಯಂತೆ ಕಳೆದ ಸಾಲಿನ ಕೈಗೊಂಡ ನಿರ್ಣಯಗಳಿಗೆ ಬಹುಮತದ ಒಪ್ಪಿಗೆ ಪಡೆಯಲಾಗಿದೆ ಎಂದು ಸಭೆಗೆ ಅನುಮೋದನೆಗಾಗಿ ವಿನಂತಿಸಿ ಮಂಡಿಸಿದೆ. ಓದುತ್ತೇನೆ. ಇಲ್ಲವಾದರೆ ತಾವುಗಳು ಚಪ್ಪಾಳೆ ಮುಖಾಂತರ ಅನುಮೋದನೆಗೆ ವಿನಂತಿ. ವಿಷಯ 2 ಸನ್ 2024-25ನೇ ಸಾಲಿನ ವಾರ್ಷಿಕ ವರದಿ ಓದಿ ಪರಿಗಣಿಸುವುದು ಮತ್ತು ಅನುಮೋದಿಸುವುದು. ಸನ್ 2024-25ನೇ ಸಾಲಿನ ವಾರ್ಷಿಕ ವರದಿ ಓದುತ್ತಾ ಮತ್ತು ಸರ್ವಾನುಮತದಿಂದ ವಿಷಯವಾರುಗಳನ್ನು ಸದಸ್ಯರ ಒಪ್ಪಿಗೆ ಪಡೆದು ಅನುಮೋದನೆಗೆ ಮಂಡಿಸಿ ಸೂಕ್ತ ಕ್ರಮವನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಅಧಿಕಾರ ನೀಡಿತು. ವಿಷಯ 3 ಸನ್ 2024-25ನೇ ಸಾಲಿನ ಲೆಕ್ಕ ಪರಿಶೋಧಕರಿಂದ ಪರಿಶೀಲಿಸಲ್ಪಟ್ಟ ಜಮಾ, ಖರ್ಚು, ಲಾಭ, ಹಾನಿ ಹಾಗೂ ಅಡಾವೆ ಪತ್ರಿಕೆಗಳನ್ನು ಪರಿಶೀಲಿಸಿ ಅನುಮೋದಿಸುವುದು. ಟಿಪ್ಪಣಿ: ಸಂಸ್ಥೆಯ ವರದಿ ಸಾಲಿನಲ್ಲಿ ಜಮಾ, ಖರ್ಚು ಮತ್ತು ಆರ್ಥಿಕ ಟಕ್ಕೆಗಳನ್ನು ಸಭೆಯಲ್ಲಿ ಓದಿ ಸುದೀರ್ಘವಾಗಿ ಚರ್ಚಿಸಿ ಅದರಲ್ಲಿರುವ ನ್ಯೂನತೆಗಳನ್ನು ಮತ್ತು ಲೆಕ್ಕ ಪರಿಶೋಧಕರ ಯಾವತ್ತೂ ನೀಡದ ಸೂಚನೆಗಳನ್ನು ವರದಿ ಸಾಲಿನಲ್ಲಿ ಸೂಕ್ತ ಕ್ರಮಗಳೊಂದಿಗೆ ಕಾರ್ಯಾಚರಣೆ ತರಲು ಸಭೆಯಲ್ಲಿ ಅಂತಿಮ ನಮೂದನೆ ಮಂಡಿಸಿದೆ. 41,65,000 ರೂಪಾಯಿ ಲಾಭವೇನಾಗಿದೆ. ಎಲ್ಲ ಸರ್ಕಾರದ ನಿಯಮಾನುಸಾರವಾಗಿ ನಾವು 6% ಡಿವಿಡೆಂಡ್ ಅನ್ನ ಘೋಷಣೆ ಮಾಡುವುದರ ಜೊತೆಗೆ 3% ಡಿವಿಡೆಂಡ್ ಬೋನಸ್ ಅನ್ನು ಕೂಡ ಘೋಷಣೆ ಮಾಡಿ ಮತ್ತು 1% ತಮ್ಮೆಲ್ಲರಿಗೂ ಕೂಡ ವಿಶೇಷ ಗಂಟಾಗಿ 10% ಡಿವಿಡೆಂಡ್ ಅನ್ನ ಈ ಸಭೆಯ ಮುಖಾಂತರ ಘೋಷಣೆ ಮಾಡ್ತಾ ಇದ್ದೀವಿ. ಈ ಸಂಸ್ಥೆಯ ಒಟ್ಟು ಎಲ್ಲ ಸದಸ್ಯರಿಗೆ 10% ಡಿವಿಡೆಂಡ್ ಅನ್ನ ಈ ಸಭೆಯ ಮುಖಾಂತರ ಘೋಷಣೆ ಬಹಳ ಹೆಮ್ಮೆನಿಸ್ತದೆ. ಆ ದೃಷ್ಟಿಯಿಂದ ಪ್ರಸ್ತಕ ಶಾಲಿನಲ್ಲಿ ಈ ವರ್ಷದ ಡಿವಿಡೆಂಡ್ 10% ಅಂತ ಹೇಳಕ್ಕೆ ಆ ದೃಷ್ಟಿಯಿಂದ ತಮ್ಮೆಲ್ಲ ಖಾತೆಗಳಿಗೆ 10% ಡಿವಿಡೆಂಡ್ ಅನ್ನ ನಾವು ಮುಂಬರುವ ದಿನಗಳಲ್ಲಿ ಆಡಳಿತ ಮಂಡಳಿಯ ಪರವಾನಗಿಯನ್ನು ಪಡೆದು ಆ ನಿಮ್ಮ ಖಾತೆಗೆ ಜಮಾ ಕೊಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಆ ಒಂದು ಈ ಸಂಸ್ಥೆ ಯಾವ ರೀತಿ ಬೆಳೀತಿ ಅನ್ನೋದನ್ನ ಇವತ್ತ ಈ ಸಂಸ್ಥೆ ಬೆಳಿಬೇಕಾದ್ರೆ ನಾನು ಕಾರಣ ಅಲ್ಲ, ನೀವೆಲ್ಲ ಸದಸ್ಯರ ಕಾರಣ. ಈ ಸಂಸ್ಥೆ ಇಷ್ಟು ಹೆಮ್ಮರವಾಗಿ ಬೆಳಿಬೇಕಾದ್ರೆ ನಿಮ್ಮ ಸಹಕಾರ, ನಿಮ್ಮ ಮಾರ್ಗದರ್ಶನದಿಂದ ಇವತ್ತ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೆದೈತೆ ಅಂತೇಳಿ ಅವರು ಬಹಳ ಸಂತೋಷದಿಂದ ಹೇಳಿದ್ರು. ಯಾಕಂತಂದ್ರೆ ಒಂದು ಸಂಸ್ಥೆ ಬೆಳೆಸಬೇಕಾದ್ರೆ ಅದರ ಹಿಂದೆ ಬಹಳ ಪರಿಶ್ರಮ ಇರ್ತದೆ. ಇವತ್ತು ಸಹಕಾರ ರಂಗದಲ್ಲಿ ಇವತ್ತು ನಾವೊಂದು ಸಂಸ್ಥೆ ಬೆಳೆಸಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಶ್ರಮ, ಆ ಶ್ರಮದ ಜೊತೆಗೆ ನಿಮ್ಮೆಲ್ಲರ ಸಹಕಾರ, ನಿಮ್ಮ ಒಂದು ಸ್ಫೂರ್ತಿ, ನೀವು ಅದರೊಳಗೆ ಇವತ್ತು ಸ್ಪಂದನೆಯನ್ನು ಮಾಡಿದಾಗ ಈ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತೈತಿ. ಅದಕ್ಕೆ ನಿಮಗೂ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಕೂಡ ಒಂದು ದಿವಸ ಬಹಳಷ್ಟು ವಿಶೇಷವಾಗಿರುವಂತ
ಈ ಬ್ಯಾಂಕಿನ ಅದ್ಭುತವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡಿದ್ದೇವೆ. ಹೋದ ವರ್ಷನೂ ಕೂಡ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇತ್ತು. ಆದ್ರೆ ಹೋದ ವರ್ಷ ಅರ್ಧ ಕಾರ್ಯಕ್ರಮ ಆಗಿತ್ತು. ಮಳೆರಾಯ ಬಹಳಷ್ಟು ರಭಸದಿಂದ ಬಂದು ಈ ಕಾರ್ಯಕ್ರಮವನ್ನು ಇವತ್ತ ಬಹಳ ಆ ಕಾರ್ಯಕ್ರಮ ಹಾಗಾಗಿತ್ತು. ಆದ್ರೆ ಈ ವರ್ಷ ಈ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ನಡೆದಿದೆ ಅಂದ್ರೆ ಮಳೆರಾಯನು ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಬರೋದು ಬೇಡ, ಈ ಕಾರ್ಯಕ್ರಮ ಕೆಡಿಸೋದು ಬೇಡ ಅಂತ ತಿಳ್ಕೊಂಡು ಅವನು ಕೂಡ ದೂರ ಇದ್ದಾನೆ ಅನ್ನೋದಕ್ಕೆ ನಿಮ್ಮೆಲ್ಲರ ಒಂದು ಬರುವಿಕೆನೇ ಸಾಕ್ಷಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾವು ಬಂದಾಗ ಇಲ್ಲೆಲ್ಲ ಈ ಕಡೆಲ್ಲ ಗಣಮಕ್ಳು ಕುಂತಿದ್ರು, ಈ ಕಡೆಲ್ಲ ಗಣಮಕ್ಳು ಕುಂತಿದ್ರು. ನಾನು ಇಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಧರ್ಮಸ್ಥಳದೊಳಗಿರುವಂತ ಅನ್ನ ಪ್ರಸಾದ ಒಂದು ದಿನಾನೂ ಕೂಡ ನಿಂತಿದ್ದಿಲ್ಲ. ನೀವೆಲ್ಲ ಆಧಾರ್ ಕಾರ್ಡ್ ತಗೊಂಡು ಹೊಂಟಾಗ ಅಲ್ಲಿ ದಾಸೋಹನ ನಿಂತು ಹೋಗಿತ್ತಂತ. ಅಷ್ಟರ ಮಟ್ಟಿಗೆ ನೀವು ಎಚ್ಚರ ಆದ್ರೆ ಅಂದ್ರೆ ಅಷ್ಟು ಅದ್ಭುತವಾಗಿ ನೀವು ಯಾರನ್ನೂ ಕೂಡ ಬಹಳಷ್ಟು ಎಲ್ಲವನ್ನೂ ಕೂಡ ಸೋಲಿಸುವಂತ ಒಂದು ಶಕ್ತಿ ಅದು ನಮ್ಮ ಮಹಿಳಾ ಶಕ್ತಿ ಇದೆ ಅನ್ನುವಂಥದ್ದನ್ನು ಇವತ್ತಿನ ಈ ಕಾರ್ಯಕ್ರಮ ತೋರಿಸಿಕೊಟ್ಟಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತ KSRTC ಬಸ್ ಅದು, ಆ ಬಸ್ಸಿನೊಳಗೂ ಕೂಡ ನಮಗ್ ಜಾಗ ಇದೆ, ನಮ್ಮ ಮಂದಿಗೆ ಜಾಗ ಇದೆ. ಹಾಗೆ ಇವತ್ತಿನ ದಿವಸ ನಮ್ಮ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರ ಸಂಘದಲ್ಲಿ ಕೂಡ ಇವತ್ತಿನ ದಿವಸ ನಮ್ಮೆಲ್ಲ ಜನ ಕೂತೇವೆ. ನಮ್ಮ ಬಳಗ ಅವರು ಕೂಡ ನಿಮ್ಮ ಒಂದು ಬರುವಿಕೆಗೆ ಅವರು ಕೂಡ ಹೊರಗೆ ಹೋಗಿ ಒಳ್ಳೆ ಅಂದ್ರೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಮಹಿಳೆಗೆ ಸ್ಥಾನ ಕೊಟ್ಟೇವಂತ. ಮಹಿಳೆಗೆ ಒಂದು ಪೂಜನೀಯ ಸ್ಥಾನ ಕೊಟ್ಟಿದ್ದು ಯಾವ ದೇಶ ಅಂದ್ರೆ ಅದು ಭಾರತ ದೇಶ ಅನ್ನುವುದಕ್ಕೆ ಇವತ್ತಿನ ಕಾರ್ಯಕ್ರಮನೇ ಸಾಕ್ಷಿ ಅನ್ನುವಂತ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲ ಹಬ್ಬದವು, ಪಂಚಮಿ ಹಬ್ಬದವು, ಎಲ್ಲ ಹಬ್ಬಗಳು, ಯುಗಾದಿ ಐತಿ, ಆಮೇಲೆ ಎಲ್ಲ ಹಬ್ಬಗಳು ಮಹಾನಾಮಿ ಐತಿ. ಎಲ್ಲ ಹಬ್ಬಗಳು ಕೂಡ ಯಾರ ಹೆಸರಲ್ಲಿ ಅದಾವಪ್ಪ ಅಂದ್ರೆ ನಿಮ್ಮ ಹೆಸರಲ್ಲಿ ಅದಾವ. ಹೌದಲ್ಲ, ನದಿ ಅದಾವ, ನದಿಗಳು ಕೂಡ ಎಲ್ಲ ಹೆಸರು ಗಂಗಾ ನದಿ, ಯಮುನಾ ನದಿ, ಸರಸ್ವತಿ, ಬ್ರಹ್ಮಪುತ್ರ ಎಲ್ಲ ನದಿಗಳು ಕೂಡ ನಿಮ್ಮ ಹೆಸರಲ್ಲಿ. ಎಲ್ಲ ಹಬ್ಬಗಳು ಕೂಡ ನಿಮ್ಮ ಹೆಸರಲ್ಲಿ, ಎಲ್ಲ ನದಿಗಳು ಕೂಡ ನಿಮ್ಮ ಹೆಸರಲ್ಲಿ ಅದಾವ. ನಮ್ಮ ಪಾರ್ಟಿ ಹಬ್ಬ ಇದು ಒಂದ ಹಬ್ಬ. ಯಾವ ಹಬ್ಬ ಹೇಳ್ರಿ? ಹೋಳಿ ಹುಣ್ಣಿಮೆ ಅಷ್ಟೇ. ಹೋಳಿ ಹುಣ್ಣಿಮೆ ಅಂತ ಆ ಹೋಳಿ ಹುಣ್ಣಿಮೆನೂ ನಿಮ್ಮ ಹೆಸರಲ್ಲಿ ಇತ್ತಂತ, ಹೋಳಿ ಹುಣ್ಣಿಮೆನೂ ನಿಮ್ಮ ಹೆಸರಲ್ಲಿ ಇತ್ತಂತ. ನಾವೆಲ್ಲ ಗಣಮಕ್ಕಳು ಪರಮಾತ್ಮನ ಕಡೆ ಸ್ಟ್ರೈಕ್ ಹೋದ್ರಂತ ಅಲ್ಲೊಬ್ಬ ಎಲ್ಲ ಹಬ್ಬ ಅವ್ರು ಕೊಟ್ಟಿ ನಮ್ಮ ಒಂದರ ಹಬ್ಬ ಕೂಡ ಅಂತ ತಿಳ್ಕೊಂಡು ಅತ್ಕೊಂತ ನಿಂತ. ನಿಮ್ದೇನೇ ಕೆಲಸ ಇಲ್ಪ, ಲಬ್ ಅಂಗಿ ಹರಿದಿದ್ದ ಅಂಗಿ ಹಾಕೊಳ್ಳೋದು, ಲಬ್ ಬೈಕೊಂಡು ಹೋಗೋ ಹಬ್ಬ ಒಂದ ನಿಮ್ದು. ಈ ಬೈಕೊಂತ ನಿಂತ್ರಿ ಹೋಗ್ಬಿಡ್ರಿ ನೀವು ಅಂತ ತಿಳ್ಕೊಂಡು ಹೇಳಿದಂತ. ಮತ್ ಹಾಗೆ ಇಲ್ಲಿ ಹೇಳುವಂತ ಉದ್ದೇಶ ಏನಂದ್ರೆ ಮಹಿಳೆಯರಿಗೆ ಅದ್ಭುತವಾಗಿರುವಂತ ಒಂದು ಶಕ್ತಿ ಇದೆ. ಮಹಿಳಾ ಶಕ್ತಿ ಅಪಾರವಾಗಿರುವಂತ ಶಕ್ತಿ. ಈ ದೇಶದ ಸಂಸ್ಕೃತಿ, ದೇಶದ ಸಂಸ್ಕಾರ ಯಾರಿಂದ ನಿಂತಿದೆ ಅಂದ್ರೆ ಮಹಿಳೆಯ ಶಕ್ತಿಯಿಂದ ನಿಂತಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸ್ಮರಿಸಬೇಕಾಗುತ್ತೆ. ಹಾಗಾಗಿ ಮಹಿಳಾ ಶಕ್ತಿ ಅದ್ಭುತವಾಗಿರುವಂತ ಒಂದು ಶಕ್ತಿ. ನಾವು ಮಲ್ಲಿಕಾರ್ಜುನರು ಅದನ್ನ ಅರಿತುಕೊಂಡು ಇವತ್ತಿನ ದಿವಸ ಮಹಿಳೆಯರನ್ನು ಇವತ್ತಿನ ದಿವಸ ಅದ್ಭುತವಾಗಿ ಜಾಗೃತರನ್ನಾಗಿ ಮಾಡಿದ್ರು. ಇವತ್ತಿನ ದಿವಸ ನಾವೆಲ್ಲ ವಿಚಾರ ಮಾಡಬೇಕು. ಎಷ್ಟೋ ಕುಟುಂಬಗಳನ್ನು ಪುಣ್ಯಾತ್ಮರು ಸರಾಯಿ ಕುಡಿದು ಹಾಳಾಗಿ ಆ ಮನೆತನವನ್ನು ಮಾಡಿ ಹೋಗಿದ್ದಾರೆ. ಆದ್ರೆ ಎಷ್ಟೋ ಕುಟುಂಬಗಳನ್ನು, ಅಂತಹ ಸರ್ವನಾಶ ಆಗಿರುವಂತಹ ಕುಟುಂಬಗಳನ್ನು ಮತ್ತೊಮ್ಮೆ ಅದನ್ನ ಮೇಲೆತ್ತುವಂತ ಕೆಲಸ ಯಾರಪ್ಪ ಅಂದ್ರೆ ಅದು ಮಹಿಳಾ ಬಳಗ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತಿನ ದಿವಸ ರೈತ ಸಂಕಷ್ಟದಲ್ಲಿದ್ದಾಗ ಎಷ್ಟೋ ಇಂತಹ ಬ್ಯಾಂಕ್ಗಳ ಮೂಲಕವಾಗಿ ಆ ರೈತರಿಗೆ ಸಾಲವನ್ನು ಕೊಟ್ಟು ಅದನ್ನೆಲ್ಲ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಟ್ಟು ಆ ರೈತನ ಬಾಳಿಗೆ ಬೆಳಕಾಗಿರುವಂತದ್ದು ಅದು ನಮ್ಮ ಮಲ್ಲಿಕಾರ್ಜುನ ಸೌಹಾರ್ದ ಬ್ಯಾಂಕ್ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ನೋಡ್ರಿ, ಒಂದು ಬೀಜ, ಆ ಬೀಜವನ್ನು ತೆಗೆದುಕೊಂಡು ಒಂದು ಟ್ರೆಜರ್ ಒಳಗೆ ಹಾಕಿಟ್ರೆ ಅದು ಎಂದೂ ಕೂಡ ಮರ ಆಗಕ್ಕೆ ಸಾಧ್ಯ ಇಲ್ಲ. ಹೌದಲ್ಲ? ಆ ಬೀಜವನ್ನು ತೆಗೆದುಕೊಂಡು ಅದಕ್ಕೆ ಮತ್ತೇನ್ ಮಾಡಬೇಕು ಅಂದ್ರೆ ಸಹಕಾರ ಕೊಡ್ಬೇಕಾದ್ರೆ ಮತ್ತೆ ಭೂಮಿ ಅನ್ನುವಂತ ಮಣ್ಣಿನೊಳಗೆ ಮಣ್ಣು ಹಾಕ್ಬೇಕು. ಅದರ ಜೊತೆ ಮಣ್ಣಿಗೆ ಮತ್ತಷ್ಟು ನೀರುಗಳನ್ನು ಹಾಕ್ಬೇಕು. ಅಂದಾಗ ಆ ಮರ ಬೀಜ ವೃಕ್ಷವಾಗಿ, ಹೇಗೆ ಆಲದ ಮರ ವೃಕ್ಷವಾಗಿ ಬೆಳೆದು ಎಷ್ಟೋ ಸಾವಿರಾರು ಜನರಿಗೆ ಆಮ್ಲಜನಕವನ್ನು ಕೊಡ್ತೈತಿ. ಅದರ ಜೊತೆ ಎಲ್ಲ ಜನರಿಗೆ ಗಾಳಿ ಬೆಳಕನ್ನು ಕೊಡ್ತೈತಿ, ನೆರಳನ್ನು ಕೊಡ್ತೈತಿ.
ಎಷ್ಟೋ ಪಕ್ಷಿ ಪ್ರಾಣಿಗಳಿಗೆ ಅದರಲ್ಲಿ ಆಸ್ತಿಯನ್ನು ಹೇಗೆ ಕೊಡ್ತೈತಲ್ಲ, ಇವತ್ತಿನ ದಿವಸ ನಮ್ಮ ಮಲ್ಲಿಕಾರ್ಜುನ ಸೌಹಾರ್ದ ಬ್ಯಾಂಕ್ ಹಾಗಾಗಿದೆ ಅಂದ್ರೆ ಆಲದ ಮರದ ರೀತಿಯಲ್ಲಿ ಹೆಮ್ಮರವಾಗಿ ಬೆಳೆದು ಎಷ್ಟೋ ಕುಟುಂಬಗಳಿಗೆ ಆಶ್ರಯದಾತ ಒಂದು ಆಲದ ಮರ ಆಗಿ ಬೆಳೆದಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತಾ, ಹೀಗೆ ನಾವೆಲ್ಲರೂ ಕೂಡ ಮತ್ತೊಬ್ಬರಿಗೆ ಕಷ್ಟದಲ್ಲಿರುವಂತ ಜನರಿಗೆ ಸಹಕರಿಸುವಂತ ಒಂದು ಪ್ರಯತ್ನವನ್ನು ಮಾಡಬೇಕು. ಆ ಸಹಕಾರದ ಮೂಲಕವಾಗಿ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಒಂದು ಸ್ಥಾನವನ್ನು ಪಡೆದಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತಾ, ಕಾರ್ಯಕ್ರಮ ಬಡ ಐತಿ, ಮೊದಲು ಜಗ ಚೋಟ ಐತಿ, ಆದ್ರೂ ಕೂಡ ಇವತ್ತಿನ ದಿವಸ ನೀವೆಲ್ಲ ಅವರ ಒಂದು ಪ್ರೀತಿಗಾಗಿ, ಅವರ ಒಂದು ಅಂತಃಕರಣದಲ್ಲಿ ಇರುವಂತಹ ಒಂದು ಪರಿಶುದ್ಧವಾಗಿರುವಂತಹ ಒಂದು ಅವರ ಮನಸ್ಥಿತಿಗೆ ನೀವೆಲ್ಲರೂ ಕೂಡ ಅದಕ್ಕೆಲ್ಲ ಸಹಕಾರವನ್ನು ಕೊಡ್ತಾ ಇದ್ದೀರಿ. ಆ ಬ್ಯಾಂಕ್ ನಿಮಗೂ ಕೂಡ ಒಳ್ಳೇದಾಗ್ಲಿ, ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂತ ಶುಭ ಹಾರೈಕೆಯನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸಿ, ನೀರಿನ ಸೌಂದರ್ಯವನ್ನು ನೋಡಬೇಕಾಗಿತ್ತಂದ್ರೆ ನಾವು ಜೋಗಕ್ಕೆ ಹೋಗ್ಬೇಕಂತ, ನೀರಿನ ಸೌಂದರ್ಯವನ್ನು ನೋಡಬೇಕಾಗಿತ್ತಂದ್ರೆ ನಾವು ಜೋಗಕ್ಕೆ ಹೋಗ್ಬೇಕು, ಹಸಿರಿನ ಸೌಂದರ್ಯವನ್ನು ನೋಡಬೇಕಾಗಿತ್ತಂದ್ರೆ ನಾವು ಮಲೆನಾಡಿಗೆ ಹೋಗ್ಬೇಕಂತ, ಭಾವೈಕ್ಯತೆಯ ಸಂಕೇತವನ್ನು ನೋಡಬೇಕಾಗಿತ್ತಂದ್ರೆ ನಾವು ಸಿರಹಟ್ಟಿ ಮಠಕ್ಕೆ ಹೋಗ್ಬೇಕಂತೆ. ಆದ್ರೆ ಸೌಹಾರ್ದ ಬ್ಯಾಂಕ್ಗಳನ್ನು ಹೆಂಗ ನಡೆಸ್ತಾರಂತ ನೋಡೋದಕ್ಕೆ ನಮ್ಮ ಮಲ್ಲಿಕಾರ್ಜುನ ಬ್ಯಾಂಕಿಗೆ ಬರ್ಬೇಕನ್ನೋಷ್ಟು ಮಟ್ಟಿಗೆ ನಾವೆಲ್ಲ ಇಲ್ಲಿ ಬಹಳಷ್ಟು ಶ್ರದ್ಧೆಯಿಂದ ಆ ಕಾರ್ಯದ ಎಲ್ಲ ಸ್ತರದ ಜನಗಳು ಕೂಡ ಇವತ್ತಿನ ದಿವಸದಲ್ಲಿ ಈ ಮಲ್ಲಿಕಾರ್ಜುನ ಅಣ್ಣವರ ಜೊತೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ತಾ ಇದ್ದೀರಿ. ಇದು ಎಲ್ಲ ನಮ್ಮ ಭಾರತ ದೇಶ ಒಂದು ತರ ಹೂವಿನ ತೋಟ ಇದ್ದಂಗೆ. ಹೂವಿನ ತೋಟ ಅಂದ್ರೆ ಎಲ್ಲ ಹೂವುಗಳು ಎಲ್ಲ ತೋಟದೊಳಗಿರ್ತಾವ. ಹಾಗೆ ಈ ಸಂಸ್ಥೆ ಎಲ್ಲ ಜನಾಂಗದವರಿಗೂ ಕೂಡ ಆಶೀರ್ವಾದ ಮಾಡುವಂಥದ್ದು, ಎಲ್ಲ ಜನಾಂಗದವರಿಗೂ ಕೂಡ ಅವ್ರಿಗೆಲ್ಲ ಬೆನ್ನೆಲುಬಾಗಿ ಅವ್ರಿಗೆಲ್ಲ ಸಹಕಾರವನ್ನು ಕೊಡುವಂತ ಒಂದು ಸೌಹಾರ್ದ ಬ್ಯಾಂಕ್ ಇದೆ. ಹೀಗೆ ಉತ್ತರೋತ್ತರವಾಗಿ ಇದು ಬೆಳೆದು ಹೆಮ್ಮರವಾಗಿ ಹೇಗೆ ಮಲ್ಲಿಗೆ ಬಳ್ಳಿ ಒಂದು ತುಂಡಾಗಿ ಹೆಚ್ಚಿರ್ತೇವೆ, ಅದು ಒಂದು ಸ್ವಲ್ಪ ದಿನಕ್ಕೆ ಹೆಮ್ಮರವಾಗಿ ಬೆಳೆದು ಎಲ್ಲರಿಗೂ ಕೂಡ ಮಲ್ಲಿಗೆ ಸುವಾಸನೆಯನ್ನು ಕೊಡುತ್ತದೆ. ಹಾಗೆ ಈ ಬ್ಯಾಂಕು ಮಲ್ಲಿಗೆ ಬಳ್ಳಿ ರೀತಿಯಲ್ಲಿ ಬೆಳೆದು ಎಲ್ಲರಿಗೂ ಕೂಡ ಸುವಾಸನೆಯನ್ನು ಕೊಡುತ್ತಾ ಈ ಸಮಾಜ ಉದ್ಧಾರಕ್ಕಾಗಿ ಈ ಎಲ್ಲ ಕಾರ್ಯಗಳು ಮುನ್ನುಗ್ಗಲಿ ಅನ್ನುವಂತ ಶುಭ ಹಾರೈಕೆಯ ಸಂದರ್ಭದಲ್ಲಿ ಹೇಳಿ, ಒಂದು ಕಡೆ ಸ್ಕೂಲ್ ಮುಖಾಂತರ ವಿದ್ಯೆಯನ್ನು ಕೊಡ್ತಾರೆ. ಇವತ್ತಿನ ದಿವಸ ಎಲ್ಲ ಭಕ್ತರಿಗೆ, ಕಷ್ಟದಲ್ಲಿರುವಂತ ಎಲ್ಲ ಜನರಿಗೂ ಕೂಡ ಈ ಬ್ಯಾಂಕ್ ಮೂಲಕವಾಗಿ ಅವರದೇ ಆಗಿರುವಂತಹ ಸಹಕಾರವನ್ನು ಕೂಡ ಇದೇನು ಕೊಡ್ತಾ ಇದ್ದಾರಲ್ಲ, ಇದೇ ನಿಜವಾದ ಧರ್ಮ ಅನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಆಗಲ್ಲಿ ಉಪ್ಪಿನ ಬೆಡಗೆರೆ ಪೂಜ್ಯ ರಕ್ಷಿತ ಅಂತ ಹೇಳ್ತಾರೆ. ಧರ್ಮಕ್ಕೆ ಕಷ್ಟ ಬಂದಾಗ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ಅದಕ್ಕಾಗಿ ನೆಹರು ಮೈದಾನದಲ್ಲಿ 19ನೇ ತಾರೀಕಿಗೆ ಇಲ್ಲಿ ಹಂಗ ಜಾಗ ಹಿಡಿದಂಗೆ ಬಂದಿರಿ, ಹಂಗ ನೆಹರು ಮೈದಾನ ತುಂಬಕ್ಕಾಗಿತ್ತಂದ್ರೆ ನೀವು ಮನಸ್ಸು ಮಾಡಬೇಕು. ಎಲ್ಲ ಮಹಿಳೆಯರು ಎಲ್ಲರೂ ಅಲ್ಲಿ 19ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಬರ್ತೇವೆ ಅಂತೇಳಿ ಜೋರಾದ ಚಪ್ಪಾಳಿಯನ್ನು ಕೂಡ ನೀವು ಕಟ್ಟೆ ಅನ್ನುವಂತ ಮಾತುಗಳನ್ನ ಸಂದರ್ಭದಲ್ಲಿ ಹೇಳಿ, ಚಪ್ಪಾಳಿ ತಟ್ಟಿರಿ ಅಂದ್ರೆ ಅದು ಆಡಿ ಮಾಡ್ದಂಗ ಅಲ್ಲಿ ಬರ್ಬೇಕು. ಯಾಕಂದ್ರೆ ಎಡಗೈ ಒಳಗೆ ಲಿಂಗ ಇದ್ಕೊಂಡು ಪೂಜೆ ಮಾಡ್ತೇವಲ್ಲ, ಎಡಗೈ ಕೆಟ್ಟಲ್ಲ, ಎಡಗೈ ಲಿಂಗದ ಗತಿಗೆ ಅಲ್ಲಿ ಏನ್ ಮಾಡ್ರಿ ನೀವು ಚಪ್ಪಾಳಿ ತಟ್ಟಿರಿ ಅಂದ್ರೆ ಅಲ್ಲಿ ಬರಬೇಕಂತ ಎಲ್ಲರೂ ಒಂದಿಷ್ಟು ಸಮಾಜಕ್ಕಾಗಿ ನಮ್ಮದೇ ಆಗಿರುವಂತ ಒಂದು ಸೇವೆಯನ್ನು ಮಾಡ್ಬೇಕಾಗುತ್ತೆ. ಅದಕ್ಕಾಗಿ ಸಮಾಜಕ್ಕಾಗಿ ನಮ್ಮದೇ ಆಗಿರುವಂತ ಅಲ್ಲಿ ಬಂದು ಆ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ತಾವೆಲ್ಲರೂ ಕೂಡ ಕಾರಣೀಕರ್ತರಾಗಬೇಕನ್ನುವಂತ ಮಾತುಗಳನ್ನ ಸಂದರ್ಭದಲ್ಲಿ ಹೇಳಿ, ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ಆಶಿಸಿ ನಮ್ಮ 4 ಮಾತಿಗೆ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ನಿಯಮಿತ ಧಾರವಾಡ ಈ ಬೆಳೆದು ಬಂದ ದಾರಿಯನ್ನ ಈ ಸಂಸ್ಥೆಯ ಅಧ್ಯಕ್ಷರು ಈಗಾಗಲೇ ತಮಗೆ ಪ್ರಸ್ತುತಪಡಿಸಿದ್ದಾರೆ. ಇದರ ಬೆಳವಣಿಗೆ ಯಾರ ಕಾರಣ ಅಂತಂದ್ರೆ ಈ ಸಂಸ್ಥೆಯ ಎಲ್ಲ ಸದಸ್ಯರು, ಈ ಸಂಸ್ಥೆಯ ಸಹಾಯ ಮಂಡಳಿಯ ಎಲ್ಲ ಮಹಿಳೆಯರು ಈ ಸಂಸ್ಥೆಯ ಅಭಿವೃದ್ಧಿಗೆ ಕಾರಣ ಅಂತ ಹೇಳಿದರೆ, ಅದಕ್ಕೆ ನಾನು ನಿಮ್ಮಲ್ಲಿ ಇಂಥ ಸಂಸ್ಥೆಯನ್ನು ಬೆಳವಣಿಗೆ ಮಾಡಲಿಕ್ಕೆ ಕಾರಣೀಭೂತರಾದಂಥ ಎಲ್ಲ ತಾಯಂದಿರಿಗೆ ಮತ್ತು ಸದಸ್ಯರಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಹೇಳಿದ್ರೆ ನೀವು ಎಲ್ಲರೂ ಬಂದ್ಮೇಲೆ ಬಹುತೇಕ ಪುರುಷರು ಜಗ ಬಿಡಬೇಕಾಗ್ತು ಅಂತ ಹೇಳಿ ಅವ್ರು ಜಗ ಬಿಟ್ಟರು ಸಹಿತ, ಅವ್ರು ಜಗ ಬಿಡಲಿದ್ರು ಸಹಿತ ಈ ಜಗತ್ತಿನೊಳಗೆ ಅತ್ಯಂತ ಅಧಿಕ ಸ್ಥಾನ
ಯಾರಿಗೆ ಅಂತಂದ್ರೆ ದೇವಿಗೆ, ನಿಮಗೆ ಎಲ್ಲರಿಗೂ. ಈ ಜಗತ್ತನ್ನ ನಿರ್ಮಾಣ ಮಾಡಿದಂಥವ್ರು ಯಾರು? ತಾಯಿ ಚಿಚ್ಚಕ್ತಿ ಪಾರ್ವತಾದೇವಿ ಈ ಜಗತ್ತನ್ನು ನಿರ್ಮಾಣ ಮಾಡಿ ಇವತ್ತನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಏನ್ ಮಾಡಿದ್ರು ಅಂತಂದ್ರೆ, ಅದೋ ತಾಯಿನ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಇದ್ದಾಳ. ಪಾರ್ವತಾದೇವಿ ಇದ್ದಾಳ, ಸರಸ್ವತಿ ಇದ್ದಾಳ, ಚಿಚ್ಚಕ್ತಿ ಇದ್ದಾಳ. ಅಂದ್ರ ಈ ಜಗತ್ತಿನ ಸಂರಕ್ಷಣೆ ಮಾಡುದು ಅವಾಗ ಚಿಚ್ಚಕ್ತಿಗಿದ್ರಿ, ಈಗ ಅದು ಯಾರ ಮೇಲೆ? ಎಲ್ಲವೂ ನಿಮ್ಮೆಲ್ಲ, ನೀವೇ ಈ ಜಗತ್ತಿನ ಒಡೆಯರ. ಅದಕ್ಕೆ ಏನ್ ಹೇಳ್ತಾರೆ, ಮೊದಲಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಪಾರ್ವತಿ ಪರಮೇಶ್ವರ, ಮೊದಲ ಪಾರ್ವತಿ, ಮೊದಲ ದೇವಿ, ಮೊದಲ ನೀವೆಲ್ಲರೂ ಇದೀರಿ ಅಂತಿಕೊಂಡು ಈ ಜಗತ್ತು, ನೀವೆಲ್ಲರೂ ಇದೀರಿ ಅಂತಿಕೊಂಡು ಈ ಸೌಹಾರ್ದ ಸಹಕಾರಿ ಬ್ಯಾಂಕ್ ಇದರಿಂದ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲಕ್ಕಿಂತ ಉಚ್ಚ ಸ್ಥಾನ ನಿಮ್ಮದು. ಆದ್ರೂ ಸಹಿತ ನಿಯಮವಾಗಿ ಎರಡು ಮಾತು. ಈ ಜಗತ್ತಿನೊಳಗೆ ಬಹಳ ಮಂದಿ ಹುಟ್ಟಿದ ಮೇಲೆ ತಮ್ಮ ಜೀವನವನ್ನು ಸಾಗಿಸ್ತಾರೆ ಇಲ್ಲ. ಕೆಲವರು ಬಡವರಿಲ್ಲ, ಅವ್ರಿಗೇನಪ್ಪ, ನನಗೆ ಮನೆ ಇಲ್ಲ, ಊಟಕ್ಕೆ ಆಹಾರ ಇಲ್ಲ, ಆಶ್ರಯ ಇಲ್ಲ, ಏನೂ ಇಲ್ಲ ಅಂತ ಕೆಲವರು ಬಳಲಾರಿಲ್ಲ. ಇನ್ನು ಕೆಲವರು ಧನ ಶ್ರೀಮಂತರ, ಕಾರ್ ಅದಾವು, ಮೋಟರ್ ಅದಾವು, ಮನೆಯಾಗ ಸಾಕಷ್ಟು ಚಿನ್ನ, ಧನ, ಕನಕ ಎಲ್ಲ ಇದೆ. ಅವ್ರಿಗೆ ನೆಮ್ಮದಿಯಿಂದ ಜೀವನ ಐತನೆ. ಯಪ್ಪ ಇಷ್ಟೆಲ್ಲ ಇದ್ರು ಯಾರ ಒಂದೆಲ್ಲ ಅಪ್ಪರ್ಸ್ಕೊಂಡು ಹೋಗ್ತಾರೋ. ಇವತ್ತು MLA ಇದ್ದೀನಿ, ಮುಂದಿನ ಸಲ ನಾನು ಯಾರನ್ನ ಸೋಲಿಸಿ ಮಾತ್ರ ಯಾವ MLA ಆಗ್ತಾನೋ ಇವತ್ತು ಚಿಂತಿನ. ಆ ಚಿಂತಿನೊಳಗೂ ಶ್ರೀಮಂತರು ಬದುಕ್ತಾರೆ, ಅಧಿಕಾರಿಗಳು ಬದುಕ್ತಾರೆ. ಇನ್ನು ಕೆಲವರು ಬಡವರು ಆಹಾರ, ಆಶ್ರಯ, ಉದ್ಯೋಗ ಸಲುವಾಗಿ ಬದುಕ್ತಾರೆ. ಅದೇ ಏನ್ ಮಾಡಪ್ಪ ಈ ಜಗತ್ತಿನೊಳಗ? ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕಾಗಿ, ಎಲ್ಲರೂ ಸಂತೋಷದಿಂದ ಬದುಕಬೇಕಾಗಿ. ಅದಕ್ಕೆ ಏನು ಅಂತಂತಂದ್ರೆ ಅದಕ್ಕೊಂದು ಎಲ್ಲಾ ತತ್ವಗಳದ. ಆ ವೇದಾಂತದೊಳಗೆ ತತ್ವದವ, ಶಾಸ್ತ್ರ, ಪುರಾಣ, ಉಪನಿಷತ್ತು ಎಲ್ಲ ಅದಾವ. ಆದ್ರೆ ಎಲ್ಲಕ್ಕಿಂತ ಮಿಗಿಲಾದ ತತ್ವ ಯಾವುದು ಅಂತಂದ್ರೆ ಅದು ಸಹಕಾರಿ ತತ್ವ. ಯಾರು ಸಹಕಾರಕ್ಕೆ ಒಳಪಡ್ತಾರೆ ಅವರಿಗೆ ನೆಮ್ಮದಿ ಅದ, ಸುಖ ಅದ, ಸಂಪತ್ತು. ಆದ್ರೆ ಭಾಳ ಸಂತೋಷದ ವಿಚಾರ ಅಂತಂದ್ರೆ ನಮ್ಮ ಮಲ್ಲಿಕಾರ್ಜುನ ಸೌಹಾರ್ದ ಸಹಕಾರಿ ಸಂಸ್ಥೆ ಇವತ್ತು ಇಡೀ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತದೆ. ಈಗ ನಂಗೆ ಮಲ್ಲಿಕಾರ್ಜುನ ಅವ್ರು ಹೇಳ್ತಾ ಇದ್ರು 53 ಕೋಟಿ ರೂಪಾಯಿ ಡಿಪಾಸಿಟ್ ಆಗೈತೆ ಅಂತ ಹೇಳಿ. ನನಗನ್ಸಿದ ಮಟ್ಟಿಗೆ ನನಗೆ ಯಾವಾಗಿದ್ದು ಅನ್ನಿಸ್ತಾ ಇತ್ತು, ಬಿಜಾಪುರ ಜಿಲ್ಲೆ ಮತ್ತು ನಮ್ಮ ಬೆಳಗಾಂ ಜಿಲ್ಲೆ ಇಲ್ಲಿ ಸೌಹಾರ್ದ ಸಂಸ್ಥೆಗಳು ಭಾಳ ದೊಡ್ಡ ಪ್ರಮಾಣದಾಗ ಬಂದಾವ. ಬಸವನಗೌಡ ಪಾಟೀಲ್ ರತ್ನಾಳರಾಗಲಿ ಅಥವಾ ನಮ್ಮ ಗಲ್ಲೆಯವರಾಗಲಿ ಬೇರೆಯವ್ರದ್ದೆಲ್ಲರೂ ಭಾಳ ದೊಡ್ಡ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಈ ರೀತಿಯ ಸಂಸ್ಥೆ ಇಲ್ಲಲ್ಪ ಅಂತೇಳಿ ನನಗೆ ಯಾವಾಗಿದ್ದರೂ ಅನಿಸುತ್ತೆ. ಆದರೆ ಇವತ್ತೀಗ 53 ಕೋಟಿ ಡಿಪಾಸಿಟ್ ಮುಟ್ಟಿತ್ತಂದ್ರೆ ಇದು ಒಂಥರ ಈಗ ಒಳ್ಳೆ ಕ್ರಿಟಿಕಲ್ ಮಾಸ್ ಮುಟ್ಟೈತಿ. ಇನ್ನು ಮೇಲಿಂದ ಗ್ರೋತ್ ಭಾಳ ಫಾಸ್ಟ್ ಆಗ್ಬೇಕು, ಭಾಳ ಫಾಸ್ಟ್ ಆಕೈತಿ. ಯಾಕಂದ್ರೆ ಈಗ ಸ್ಕೇಲ್ ಅಂದ್ರೆ ಗಿಡ ಯಾವಾಗೂ ಸಸಿ ಒಂದು ರೀತಿ ಗಿಡ ಬೆಳೆಯೋ ತನಕ, ಸಸಿ ಬೆಳೆಯೋ ತನಕ ಸ್ವಲ್ಪ ತ್ರಾಸ ಆಗ್ತದೆ. ಅದು ಒಂದು ಸತಿ ಭೂಮಿಯಿಂದ ಹೊರಗೆ ಒಂದು ಸ್ವಲ್ಪ ಬೆಳೀತಂದ್ರೆ ಫಾಸ್ಟಾಗಿ ಬೆಳವಣಿಗೆ ಆಗ್ತದೆ. ಈಗ 53 ಕೋಟಿಯಿಂದ ಈಗ ನೆಕ್ಸ್ಟ್ 100 ಕೋಟಿ, 200 ಕೋಟಿ, 500 ಕೋಟಿ ನಾವು ಟಾರ್ಗೆಟ್ ಮಾಡ್ಕೊಂಡು ಹೋದ್ರೆ ನನಗನ್ಸಿದ ಮಟ್ಟಿಗೆ ನಿಮ್ಮೆಲ್ಲರದ್ದು ಕಾಂಟ್ರಿಬ್ಯೂಷನ್ನು ಭಾಳ ಇರ್ತೈತೆ. ಅದಕ್ಕೆ ನಿಮ್ಮೆಲ್ಲರದ್ದು ಹಗಲು ರಾತ್ರಿ ಕೆಲಸ ಭಾಳ ಇರ್ತೈತೆ. ಅದನ್ನೆಲ್ಲ ಮಾಡಿದ್ರು ಅಂತಂದ್ರೆ ನನಗನ್ಸುತ್ತೆ ಮುಂದಿನ ವರ್ಷ ಇನ್ನೊಂದು 4-5 ವರ್ಷದಾಗ 500 ಕೋಟಿ ಮುಟ್ಟೋದು ಏನು ಅಸಾಧ್ಯ ಮಾತಲ್ಲ. ಯಾಕಂದರೆ ಫೌಂಡೇಶನ್ ಸರಿಯಾಗೈತಿ, ನಿಮ್ಮೆಲ್ಲರದ್ದು ಉದ್ದೇಶ ಸರಿ ಐತಿ, ಅದ್ರ ಜೊತೆ ಒಳ್ಳೆ ಲೀಡರ್ಶಿಪ್ ಐತಿ. ಹಾಗಾಗಿ ನನಗೆ ಭಾಳ ಸಂತೋಷ ಅಂತಂದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಡಿಪಾಸಿಟ್ ಆಗೈತಿ. ಯಾಕೆ ಜನ ಡಿಪಾಸಿಟ್ ಕೊಡೋದು ಹಂಗೆ ಡಿಪಾಸಿಟ್ ಕೊಡೋದಿಲ್ಲ. ಅವರು ನಂಬಿಕೆ ಇದ್ದರೆ ಯಾರು ಇದನ್ನು ಸಂಸ್ಥೆ ನಡೆಸ್ತಾರೆ ಅವ್ರು ಸರಿಯಾಗಿ ನಡೆಸ್ಕೊಂಡು ಹೋಗ್ತಾರಂತ ನಂಬಿಕೆ ಇದ್ದಾಗ ಜನ ಡಿಪಾಸಿಟ್ ಕೊಡ್ತಾರೆ. ಆ ರೀತಿ ಇವತ್ತು ಒಳ್ಳೆ ರೀತಿಯಿಂದ ಡಿಪಾಸಿಟನ್ನು ತೆಗೆದುಕೊಂಡು
ಒಳ್ಳೆ ರೀತಿಯಿಂದ ಸಾಲ ಕೊಟ್ಟು ಅದನ್ನ ಸಾಲನ ರಿಕವರಿ ಮಾಡಿ ಜನರಿಗೆ ಇವತ್ತು ಈ ವರ್ಷ 8% 10% 8ರಿಂದ 10% ಇವತ್ತು ಡಿವಿಡೆಂಡ್ ಕೊಡ್ತಾರಂತಂದ್ರೆ ಅದು ಸಣ್ಣದಲ್ಲ. ಹಾಗಾಗಿ ಈ ಕಾರ್ಯಕ್ಕೆ ಕಾರಣಭೂತರಾದಂಥ ಶ್ರೀ ಮಲ್ಲಿಕಾರ್ಜುನರು, ನಮ್ಮ ಗೌಡರಿಗೆ ಹಾಗೂ ಉಳಿದೆಲ್ಲ ನಿರ್ದೇಶಕ ಮಂಡಳಿಯವರಿಗೆ ಮತ್ತು ಇದರ ಬೆನ್ನೆಲುಬಾದಂಥ ಡಿಪಾಸಿಟರ್ಸ್ಗೆ ನಿಮಗೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ಸಂಸ್ಥೆ ಇದೇ ರೀತಿ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ ಅಂತ ಕೇಳಿಕೊಂಡು ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.